ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಮುಂದುವರೆದ ಭಾಗ. ಬಾಬಾ ನಿನ್ನೆ ಏನ್ ಹೇಳ್ತಾ ಇದ್ರು, ಸ್ವಯಂ ಅನ್ನ ಎಲ್ಲ ಚಿಂತೆಯಿಂದ, ಎಲ್ಲ ಜವಾಬ್ದಾರಿಯಿಂದ, ಎಲ್ಲ ಯೋಚನೆಯಿಂದ, ಸಂಕಲ್ಪದಿಂದ ಮುಕ್ತರನ್ನಾಗಿ ಮಾಡಿ. ಯಾವಾಗ ಈಶ್ವರಿ ಸೇವೆಗಂತ ಕೂತ್ಕೊಂಡಿರ್ತೀರಲ್ಲ, ಶರೀರವನ್ನು ರಾಜಯೋಗಕ್ಕಂತ ಕುಳಿಸಿರ್ತೀರಲ್ಲ, ಆ ಸಮಯದಲ್ಲಿ ಮನಬುದ್ಧಿಯನ್ನ ಕೇವಲ ಪರಮಾತ್ಮನಲ್ಲಿ ಇಡೋದರ ಮೂಲಕ ಬೇರೆ ಎಲ್ಲದರಿಂದ ಮನಬುದ್ಧಿಯನ್ನ ತೆಗೆದು ಭಗವಂತನ ಕೈಯಲ್ಲಿ ಕೊಟ್ಟು, ಆ ಭಗವಂತ ನಿಮ್ಮ ಸೂಕ್ಷ್ಮ ಮತ್ತು ಸ್ಥೂಲ ಸಾಧನದ ಮೂಲಕ ವಿಶ್ವಕ್ಕೆ ಶಕ್ತಿಯನ್ನ ಕೊಡೋದರ ಮೂಲಕ ಅವರೆಲ್ಲರನ್ನೂ ಕೂಡ ಬಂಧನ ಮುಕ್ತರನ್ನಾಗಿ ಮಾಡಬೇಕು. ಆ ರೀತಿ ಆಗಲಿಕ್ಕೆ ನೀವು ನಿಮಿತ್ತ ಸಾಧನ ಆಗಿ ಆ ರೀತಿ ಏನ್ ಮಾಡಿ, ಈ ವಾರ ಪೂರ್ತಿ ಸಾಧನೆಯನ್ನ ಮಾಡಿ, ತಪಸ್ಸನ್ನ ಮಾಡಿ, ಯೋಗದಲ್ಲಿ ಕುತ್ಕೊಂಡಾಗ ಅದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ ಅಂತ ಹೇಳ್ತಾ ಇದ್ರು ಬಾಬಾ. ಹಾಗಿದ್ರೆ ಆ ರೀತಿ ಮಾಡ್ಲಿಕ್ಕೆ ಏನೇನು ಮಾಡಬೇಕು, ಮಧ್ಯದಲ್ಲಿ ಏನೇನು ತೊಂದರೆಗಳು ಬರ್ತಾ ಇದ್ದಾವೆ ಸ್ವಯಂ ಮುಕ್ತರಾಗಲಿಕ್ಕೆ ಹೇಳೋದನ್ನ ಬಾಬಾ ಮೊದಲಲ್ಲಿ ವಿವರಿಸ್ತಾ ಇದ್ದಾರೆ. आज स्नेह के सागर बाप दादा चारों ओर के स्नेही बच्चों को देख रहे हैं. ಸ್ನೇಹದ ಸಾಗರ ಬಾಪ್ ದಾದಾರವರು ಇಂದು ನಾಲ್ಕು ಕಡೆಯ ಸ್ನೇಹಿ ಮಕ್ಕಳನ್ನು ನೋಡ್ತಿದ್ದಾರೆ. ಅಂದರೆ ವಿಶ್ವಕ್ಕೆ ಮುಕ್ತಿಯನ್ನ ಕೊಡಲಿಕ್ಕೆ ನಿಮಿತ್ತರಾಗಿರುವಂತ ಮಕ್ಕಳು ಇವತ್ತು ತಂದೆಯ ಸಮಾನ ಆಗಿದಾರಂತೆ. ಫ್ರೆಂಡ್ಸಿನ ರೂಪದಲ್ಲಿ ಏನ್ ಮಾಡ್ತಿದ್ದಾರೆ, ಬಾಬನ ಹತ್ರ ಮಾತಾಡ್ತಿದ್ದಾರೆ. ಹೇಗೆ ಭಗವದ್ಗೀತೆಯಲ್ಲಿ ಅರ್ಜುನ ಮತ್ತು ಶ್ರೀಕೃಷ್ಣ ನಡುವೆ ಸಂಭಾಷಣೆಯಾಗತ್ತೆ. ಆ ನಂತರ ಇಬ್ಬರೂ ಸೇರಿಬಿಟ್ಟು ದುಷ್ಟರ ಸಂಹಾರಕ್ಕೆ ಏನ್ ಮಾಡ್ತಾರೆ, ಕುರುಕ್ಷೇತ್ರದಲ್ಲಿ ಯುದ್ಧ ಭೂಮಿಯಲ್ಲಿ ಇಳಿತಾರೆ. ಹಾಗೇನೆ ನಾವು ಕೂಡ ರಾಜಯುಗಕ್ಕಂತ ಕುಳಿತುಕೊಂಡಾಗ ನಮ್ಮ ಮನಸ್ಸು ಬಾಬನ ಜೊತೆಗೆ ಹೇಗಿರುತ್ತೆ, ಆರ್ದಿ ಸರಿಸಮಾನ ರೂಪದಲ್ಲಿ ಬಾಬನ ಜೊತೆಗೆ ಚರ್ಚೆ ಆಗತ್ತಾ, ಬಾಬನ ಪ್ರಶ್ನೆಗಳಿಗೆ ನಾವು ಆ ರೀತಿ ಉತ್ತರವನ್ನ ಕೊಡ್ತಾ ಇದ್ದೀವ, ಬಾಬಾರವರ ವಿಚಾರಧಾರೆಗೆ ನಮ್ಮ ಯೋಚನೆಗೆ ಮ್ಯಾಚ್ ಆಗ್ತಾ ಇದೆಯಾ, ಯಾವುದೇ ರೀತಿ ಭಯ ಇಲ್ದೇನೆ ಭಗವಂತ ಜೊತೆಗೆ ಚರ್ಚೆ, ಭಗವಂತ ಜೊತೆಗೆ ಪ್ರೀತಿ, ಸಹಯೋಗದ ಅನುಭವ ನಮ್ಗೆ ಆಗ್ತಾ ಇದೆಯಾ, ವಿಜಯದ ಅನುಭವ ಆಗ್ತಾ ಇದೆಯಾ ಅಂತ ಬಾಬಾ ನೋಡ್ತಾ ಇದ್ದಾರೆ. ಜೊತೆಗೆ 18 ಜನವರಿ 18 ಜನವರಿ ಅಂದ್ರೆ ಯೂಸ್ವಲಿ ಏನಾಗುತ್ತೆ ಆದ್ಮೇಲೆ, ನಾವು ಬ್ರಹ್ಮ ಕುಮಾರ ಕುಮಾರಿಯರಿದ್ದಾರಲ್ಲ, ವಿಶೇಷವಾಗಿ 2 ದಿನ ನಾವು ಆಲ್ಮೋಸ್ಟ್ ಎಲ್ಲರೂ ಕೂಡ ಏನ್ ಮಾಡ್ತೀವಿ, ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಇರುವಂತ ಪ್ರಯತ್ನವನ್ನ ಮಾಡ್ತೀವಿ. ಒಂದು ಶಿವರಾತ್ರಿ. ಶಿವರಾತ್ರಿಯ ದಿನ ಆದಷ್ಟು ನಾವು ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಈಶ್ವರಿ ಸಂದೇಶ ಕೊಡುವಂತ ಒಂದು ಕಾರ್ಯವನ್ನ ಮಾಡ್ತೀವಿ, ಸೇವೆ ಕಾರ್ಯ. ಮತ್ತು 18 ಜನವರಿ ಯೂಸ್ವಲಿ ಏನಾಗತ್ತೆ, ಬೆಳಿಗ್ಗೆ ಅಮೃತ ವೇಳೆಯಿಂದನೇ ಸೇವಾ ಕೇಂದ್ರದಲ್ಲಿ ಯೋಗದ ಕಾರ್ಯಕ್ರಮ ಇರುತ್ತೆ. ಮತ್ತು ಮೌನವಾಗಿರಬೇಕು ಆ ದಿವಸ. ಮೌಂಟ್ ಅಬುನಿಂದನೂ ಕೂಡ ಏನಾಗ್ತದೆ, ಡೈರೆಕ್ಷನ್ಸ್ ಬರ್ತವೆ ಏನಂತ, ಅದನ್ನೆಲ್ಲರೂ ಕೂಡ ತಪಸ್ಸನ್ನ ಮಾಡಿ ಸ್ವಪುರುಷಾರ್ಥ, ಸ್ವಬದಲಾವಣೆಗೆ ಅದೇನು ಒಂದು ಸಮಯ. ಆ ರೀತಿಯಲ್ಲಿ ನಾವೇನ್ ಮಾಡಬೇಕು, ತಂದೆಯ ಸಮಾನರಾಗಬೇಕು, ಬ್ರಹ್ಮ ಬಾಬರ ಸಮಾನರಾಗಬೇಕು ಅನ್ನುವಂಥ ಒಂದು ಉದ್ದೇಶ. ಹೇಗೆ ಗಾಂಧಿ ಜಯಂತಿ ದಿನ ಏನ್ ಮಾಡ್ತಾರೆ, ಎಲ್ಲ ಕ್ಲೀನಿಂಗ್ ಮಾಡ್ತಾರೆ, ಗಾಂಧೀಜಿ ಫೋಟೋಗೆ ಏನ್ ಮಾಡ್ತಾರೆ, ಹಾರವನ್ನು ಹಾಕ್ತಾರಲ್ವಾ. ಹಾಗೆ ಇಲ್ಲೂ ಕೂಡ ಏನ್ ಮಾಡ್ಬೇಕಾಗ್ತದೆ, ಬ್ರಹ್ಮ ಬಾಬಾರವರು ಮಾಡಿರುವಂತ ಕರ್ಮವನ್ನ ಆ ದಿನ ನೆನೆಸ್ಕೊಳ್ತಾರೆ. ಬೆಳಿಗ್ಗೆ ಅಮೃತ ವೇಳೆಗೆ ಸೇವಾ ಕೇಂದ್ರಕ್ಕೆ ಹೋಗಿ ಮುರುಳಿಯನ್ನ ಕೇಳಿ, ಆಮೇಲೆ ಅದೇನೇನು ಕೊಡ್ತಾರೆ, ತಿಂಡಿ, ಹಾಲು ಮತ್ತು ಹಣ್ಣು. ಯಾಕೆ ಯಾಕೆ ನಿದ್ದೆ ಬಂದ್ಬಿಡುತ್ತೆ ಅಂತ. ಪುರಿ ಬಾಜಿ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ನಿದ್ದೆ ಮಾಡಿಬಿಟ್ರೆ ಆಮೇಲೆ ಯೋಗ ಮಾಡ್ಬೇಕಲ್ವಾ. ಅದಕ್ಕಾಗಿ ಸಾತ್ವಿಕ ಆಹಾರವನ್ನು ತೆಗೆದುಕೊಂಡು ತಪಸ್ಸನ್ನ ಮಾಡಬೇಕು ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರೀತಿ
ನೀವೆಲ್ಲ ಮಕ್ಕಳು ಬೆಳಗಿನ ಸಮಯದಲ್ಲಿ ಬಾಬನಿಗೆ ಸ್ಮೃತಿ ದಿನದ ಶುಭಾಶಯವನ್ನ ಹೇಳಿ ಇವತ್ತಿನ ದಿನ ತಪಸ್ಸು ಮಾಡಲಿಕ್ಕೆ ಸೇವಾ ಕೇಂದ್ರಕ್ಕೆ ಮೌಂಟ್ ಆಬುಗೆ ಬಂದು ತಲುಪಿದಿರಿ. ಬಾಬನ ಮೇಲೆ ಪ್ರೀತಿ ಇದೆಯಲ್ವಾ? ಅದಕ್ಕಾಗಿ ನೀವೇನ್ ಮಾಡಿದಿರಿ? ಸ್ನೇಹದ ವಿಮಾನದ ಮೂಲಕ, ಮನಸ್ಸಿನ ಮೂಲಕ ಬಂದು ತಲುಪಿದ್ದೀರಾ. ಸ್ಥೂಲವಾಗಿ ಟ್ರೈನಲ್ಲಿ ಯಾವುದೇ ರೀತಿಯಲ್ಲಿ ಬಂದಿರಬಹುದು, ಆದ್ರೆ ಮಾನಸಿಕವಾಗಿ ಸೂಕ್ಷ್ಮವಾಗಿ ಭಗವಂತನ ಜೊತೆಗೆ ಸ್ನೇಹ ಇದೆ. ಅದಕ್ಕಾಗಿ ನೋಡಿ, ನಮ್ಮ ಆಪ್ತಿಷ್ಠರ ಮನೆ ಕಾರ್ಯಕ್ರಮಕ್ಕೆ ನಾವೇನ್ ಮಾಡ್ತೀವಿ, ಇಷ್ಟೇ ದೂರ ಇದ್ರೂ ಕೂಡ ಹೋಗ್ತೀವಿ. ಮದುವೆ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಬರ್ತ್ಡೇ ಇರ್ಬೋದು, ಏನೇ ಇರ್ಬೋದು, ಗೃಹ ಪ್ರವೇಶ ಇರಬಹುದು, ಹೋಗ್ತೀವಿ ನಾವು. ಹಾಗೆ ಬಾಬ್ದಾದಾರವರ ಪ್ರೀತಿ, ಆ ಒಂದು ಸ್ನೇಹ ಇರುವಂತ ಕಾರಣದಿಂದ ನೀವೆಲ್ಲರೂ ಕೂಡ ಏನ್ ಮಾಡಿದಿರಿ? ತಪಸ್ಸನ್ನ ಮಾಡಲಿಕ್ಕೆ ಬಂದು ತಲುಪಿದಿರಿ. ಅಂತಹ ಸ್ನೇಹಿ ಮಕ್ಕಳನ್ನ ಬಾಬಾರವರು ನೋಡ್ತಾ ಇದ್ದಾರೆ. ಇಷ್ಟು ಸುಂದರವಾದ ಮಾತಲ್ವಾ? ಬಾಬಾ ಸ್ನೇಹಿ ಅಂತಾನು ಹೇಳ್ತಾರೆ, ಮಕ್ಕಳು ಅಂತಾನು ಹೇಳ್ತಾರೆ. ಮೂಲ ರೂಪದಲ್ಲಿ ತಂದೆಗೆ ಮಕ್ಕಳು ನಾವು. ಆದರೆ ಮಕ್ಕಳಾಗಿ ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಹೋದಾಗ ಏನಾಗತ್ತೆ? ಸ್ನೇಹದ ರೂಪದಲ್ಲಿ ಭಗವಂತನ ಜೊತೆಗೆ ವ್ಯವಹಾರ ಮಾಡಬೇಕಾಗತ್ತೆ. ಒಂದು ಸಂಸ್ಕೃತದಲ್ಲಿ ಶ್ಲೋಕ ಇದೆ, 5 ವರ್ಷದವರೆಗೆ ಮಕ್ಕಳನ್ನ ತುಂಬಾ ಮಡಿಲಲ್ಲಿ ಇಟ್ಬಿಟ್ಟು ಪಾಲನೆ ಮಾಡಬೇಕು, ಸರಿನಾ? 5 ವರ್ಷದಿಂದ 10 ವರ್ಷದವರೆಗೆ ಏನ್ ಮಾಡ್ಬೇಕಂತ, ಅವ್ರೇನಾದ್ರು ತಪ್ಪು ಮಾಡಿದ್ರೆ ಏಟು ಕೊಟ್ಬಿಟ್ಟು ಏನ್ ಮಾಡ್ಬೇಕಂತ, ಅವರಿಗೆ ಶಿಕ್ಷಣವನ್ನ ಕೊಡಬೇಕು. 10ರಿಂದ 15, 16 ವರ್ಷದವರೆಗೆ ಅವರಿಗೆ ತಿಳುವಳಿಕೆ ಕೊಡ್ಬೇಕಂತ. ನೋಡು, ಇದು ಹೀಗೆ, ಇದು ಹೀಗೆ ಅಂತ ಬಿಟ್ಟು ಜ್ಞಾನ ತಿಳಿಸೋದ್ರ ಮೂಲಕ ಸರಿ ತಪ್ಪ ತಿಳಿಸ್ಬೇಕಂತೆ. 16 ವರ್ಷ ಆದ್ಮೇಲೆ ಒಂದು ಪ್ರಬುದ್ಧತೆ ಅಂತ ಬರ್ತದೆ ಒಂದು ಮಕ್ಕಳಲ್ಲಿ. ಅದಕ್ಕಾಗಿ ನೋಡಿ, SSLC ವರೆಗೆ ಕಾಮನ್ ಎಜುಕೇಶನ್ ಅಲ್ವಾ? ಅದಾದ್ಮೇಲೆ ಪ್ರಬುದ್ಧತೆ ಬರುವಂತ ಕಾರಣದಿಂದ ಆಮೇಲೆ ಅವ್ರಿಗೆ ಆಯ್ಕೆ, ಸೈನ್ಸ್ ಬೇಕಾ, ಕಾಮರ್ಸ್ ಬೇಕೋ, ಇಂಜಿನಿಯರಿಂಗ್ ಬೇಕೋ, ಮೆಡಿಕಲ್ ಬೇಕೋ. ಮೊದಲು ಆ ವಿದ್ಯಾರ್ಥಿ ಏನ್ ತೆಗೆದುಕೊಳ್ಬೇಕು ಅಂತ ಪೇರೆಂಟ್ಸ್ ಅಥವಾ ಟೀಚರ್ ಡಿಸೈಡ್ ಮಾಡ್ತಿದ್ರು. ಇವಾಗ ಹಂಗಲ್ಲ, ಮಕ್ಕಳೇ ಡಿಸೈಡ್ ಮಾಡ್ತಾರೆ ಅಲ್ವಾ? ಆ ಪ್ರಬುದ್ಧತೆ ಅವಾಗ ಏನ್ ಹೇಳ್ತಾರೆ? ಪ್ರಾಪ್ತೆ ಷೋಡಶೇ ವರ್ಷೆ ಪುತ್ರಂ ಮಿತ್ರ ವದಾಚರೇತ್ ಅಂತ. 16 ವರ್ಷ ಮುಗಿದ ಮೇಲೆ ಮಗನನ್ನ, ಮಗ ಇರ್ಲಿ ಮಗಳಿರ್ಲಿ, ಮಗಳನ್ನ ಏನಾಗ್ತದೆ, ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ. ಅದಕ್ಕೆ ಪುತ್ರಂ ಅಂತ ಹೇಳಿದ್ದಾರೆ. ಪ್ರಾಪ್ತೆ ಷೋಡಶೇ ವರ್ಷೆ ಪುತ್ರಂ ಮಿತ್ರ ವದಾಚರೇತ್. 16 ವರ್ಷ ತಲುಪಿದಾಗ ಮಗನನ್ನ ಮಿತ್ರನ ರೂಪದಲ್ಲಿ ಟ್ರೀಟ್ಮೆಂಟ್ ಮಾಡಬೇಕು. ಆವಾಗ ಮನೆಯಲ್ಲಿ ಕಾರ್ಯಕ್ರಮ ಇದೆ, ಮಗ ಹೇಗ್ ಮಾಡೋಣ, ಏನ್ ಮಾಡೋಣ, ಅವರ ತನೂ ಕೂಡ ಸಲಹೆ ಸೂಚನೆಯನ್ನು ನಾವು ಪಡಿಬೇಕಾಗ್ತದೆ. ಅದಕ್ಕೆ ಅದೇ ಭಾವದಲ್ಲಿ ಇಲ್ಲಿ ಬಾಬಾ ಹೇಳ್ತಾರೆ, ಸ್ನೇಹಿ ಬಚ್ಚೋಂಕು. ಇಲ್ಲಿ ಪುರುಷಾರ್ಥದ ವಿಷಯ ಇರ್ಬೋದು, ವಿಶೇಷವಾಗಿ ಸೇವೆಯ ವಿಷಯ ಇರಬಹುದು. ಬಾಬಾ ಮಕ್ಕಳ ಜೊತೆಗೆ ಏನ್ ಮಾಡ್ತಾರಂತೆ? ಚರ್ಚೆ ಮಾಡ್ತಾರಂತೆ, ಸ್ನೇಹಿತರ ರೂಪದಲ್ಲಿ ಮಕ್ಕಳು ಏನ್ ಮಾಡೋಣ ಅಂತ. ಆದರೆ ಸ್ನೇಹಿತನ ರೂಪದಲ್ಲಿ ಇದ್ರೂ ಕೂಡ ನಿರ್ಣಯ ಮಾಡೋದು ಬಾಬಾನೇ. ಅಲ್ಲಿ ತಂದೆ ಮತ್ತು ಮಕ್ಕಳ ಸಂಬಂಧನೇ ಇರ್ತದೆ. ಅದಕ್ಕಾಗಿ ತಂದೆ ಏನ್ ಹೇಳ್ತಾರೋ ಅದನ್ನೇ ನಾವೇನ್ ಮಾಡ್ಬೇಕಾಗ್ತದೆ? ಕೇಳಬೇಕಾಗ್ತದೆ. ಅಂತಂದ್ರೆ ತಂದೆ ಸಮಾನ ವಿಶ್ವ ಕಲ್ಯಾಣ ಮಾಡಲಿಕ್ಕೆ ನಾವೇನಾಗಿದ್ದೀವಿ ಇವಾಗ? ಸಮಾನರಾಗಿದ್ದೀವಿ ಅಂತ. ಸಮಾನರಾಗಿರುವಂತ ಮಕ್ಕಳನ್ನ ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಓಕೆ, ಇದು 1ನೇ ಲೈನಲ್ಲಿ ಸ್ವಲ್ಪ ಹವಾ ಹಾಕಿದ್ರು, ಸರಿನಾ? 2ನೇ ಲೈನಲ್ಲಿ ಏನ್ ಮಾಡಿದ್ರು ನೋಡಿ, 2 ಪ್ರಕಾರಕ್ಕೆ ಬಚ್ಚೆ ದೇಖ್ ದೇಖ್ ಹರ್ಷಿತ್ ಹೋ ರಹೆ. ಓಕೆ, ಮೊದಲನೇದಾಗಿ ಸ್ನೇಹಿ ಮಕ್ಕಳು ಅಂತ ಹೇಳಿದ್ರು. ಮುಂದೆ ಏನ್ ಹೇಳ್ತಿದ್ದಾರೆ? ಆ ಸ್ನೇಹಿ ಮಕ್ಕಳಲ್ಲಿ 2 ವೆರೈಟಿ ಇದೆ. ಯಾರವರು? 2 ಪ್ರಕಾರದ ಮಕ್ಕಳು. ಅವ್ರು ನೋಡ್ಬಿಟ್ಟು ಖುಷಿ ಆಗ್ತಿದಾರ. ಏಕ ಹೇ ಲವಲೀನ್ ಬಚ್ಚೆ, ದೂಸರೆ ಹೇ ಲವಲಿ ಬಚ್ಚೆ. ಒಬ್ರು ಯಾರು? ಲವಲೀನ, ಇನ್ನೊಬ್ರು ಲವಲಿ. ಲವಲೀನಕ್ಕೂ ಲವಲಿಗೂ ಏನು ವ್ಯತ್ಯಾಸ? ಅಂದ್ರೆ ಭಗವಂತ ಸಂಪೂರ್ಣವಾಗಿ ಶರಣಾಗಿ ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡುವಂಥದ್ದು ಲವಲೀನ. ಲವಲಿ ಅಂದ್ರೆ ನಮ್ಗೆ ಏನ್ ಬೇಕೋ ಅದನ್ನ ಭಗವಂತ ಕೊಟ್ಟಾಗ ಮಾತ್ರ ಅವನ್ನ ಪ್ರೀತಿ ಮಾಡೋದು ಲವಲಿ. ಲವಲಿ ಅಲ್ವಾ? ಲವಲೀನ ಅಂತಂದ್ರೆ ಏನು? ಈಗ ನೋಡಿ, ನಾವು ಟಿವಿ ನೋಡ್ತಾ ಇರ್ತೀವಿ, ಸರಿನಾ? ಟಿವಿಯಲ್ಲ ಅದು ಒಂದಲ್ಲೇ ಮುಳುಗೋಗ್ಬಿಟ್ರೆ ಲವಲೀನ. ಟಿವಿನೂ ನೋಡ್ತಾ ಇರ್ತೀವಿ, ತಿಂಡಿನೂ ತಿಂತಾ ಇದ್ದೀವಿ, ಮೊಬೈಲಲ್ಲೂ ಮಾತಾಡ್ತಿದ್ದೀವಿ, ಪಕ್ಕದವ್ರ ತನೂ ಮಾತಾಡ್ತಿದ್ದೀವಿ, ಜೊತೆಲಿ ಟಿವಿನೂ ನೋಡ್ತಿದ್ವಿ. ಅವಾಗ ಏನಾಯ್ತು? ಲವ್ಲಿ, ಪ್ರೀತಿ ಇದೆ ಅಲ್ವಾ? ಇನ್ನೊಂದು ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಲವ್ಲೀನ ಅಂತಂದ್ರೆ ಏನು ಅಂತಂದ್ರೆ, 2 ಜನ ಹೆಣ್ಣು ಮಕ್ಕಳು ಅಮ್ಮನ ಮನೆ ಹೋಗ್ತಾರಂತೆ.
ಎಲ್ಲಿ ಹೋಗ್ತಾರೆ? 2 ಅಮ್ಮನ ಜನ ಮನೆ. ಹೆಣ್ಮಕ್ಳು ಅಮ್ಮನ ಮನೆಗೆ. ಯಾಕೆ ಯಾಕೆ ಹೋಗ್ತಾರೆ? ಹಬ್ಬ ಹಬ್ಬ. ತಮ್ಮನ ಮದುವೆ ಇದೆ ಅಂತ. ಅದೇ ಹಬ್ಬ. ಯಾಕೆ ಹೋಗ್ತಾರೆ? ತಮ್ಮನ ಮದುವೆ ಇದೆ ಅಂತ ಹೋಗ್ತಾರೆ. ತಂದೆ ತಾಯಿಗಳು ಮನೆಯಲ್ಲಿರುವಂತ ಹೆಣ್ಣು ಮಕ್ಕಳು ಅಂತ ಹೇಳ್ಬಿಟ್ಟು ಅವರನ್ನ ಏನು ಇನ್ವಿಟೇಷನ್ ಕಳಿಸಿರ್ತಾರೆ. ತವರು ಮನೆಗೆ ಅಂತ ಇಬ್ರು ಕೂಡ ಏನ್ ಮಾಡ್ತಾರೆ, ಹೋಗ್ತಾರೆ. ಅದ್ರಲ್ಲಿ ಒಂದು ಮಗಳು ಏನ್ ಹೇಳ್ತಾರೆ, ನನಗೆ ಮಲ್ಕೊಳ್ಳಿಕ್ ಬೆಡ್ ಬೇಕು, ನನಗೆ ರೈಲ್ವೆ ಸ್ಟೇಷನ್ ಇಂದ ಕಾರಲ್ಲಿ ಕರ್ಕೊಂಡು ಬರಬೇಕು, ಚೆನ್ನಾಗಿ ಊಟ ತಿಂಡಿ ಮಾಡೋದು, ನನಗೆ ಇದೇ ಗಿಫ್ಟ್ ಬೇಕು ಅಂತ ಏನ್ ಮಾಡ್ತಾರೆ, ತಂದೆ ಮೇಲೆ ತಮ್ಮನ ಮೇಲೆ ಪ್ರೀತಿ ಇರುವಂತ ಕಾರಣದಿಂದ ಅಪ್ಪನ ಆಸ್ತಿಯನ್ನ ಏನ್ ಮಾಡ್ತಾರೆ, ಕೇಳ್ತಾರೆ. ಕೇಳ್ತಾರೆ, ಅನುಭವಿಸ್ತಾರೆ. ಎಲ್ಲಿ? ಅಪ್ಪನ ಮನೆ. ಅಧಿಕಾರ ಇದೆ ಅಲ್ವಾ ನಮ್ಮ ಅಪ್ಪನ ಮನೆಯಲ್ಲಿ. ಅಲ್ಲಿ ಇಟ್ಟಿರುವಂತ ಆಹಾರ ಆಗ್ಲಿ, ಬಟ್ಟೆ ಆಗ್ಲಿ, ಅಥವಾ ಅಮ್ಮನಲ್ಲಿ ಇರುವಂತ ಒಂದು ಬಂಗಾರ ಇರ್ಲಿ, ನೆಕ್ಲೆಸ್ ಆಗ್ಲಿ, ಅಧಿಕಾರದಿಂದ ಏನ್ ಮಾಡ್ತಾರೆ, ಹಾಕೊಳ್ತಾರೆ. ಯಾಕಂದ್ರೆ ಅವ್ರಿಗೇನಿದೆ, ಅಧಿಕಾರ. ಅಧಿಕಾರ ಇದೆ. ಮನೆಯಲ್ಲಿ ಹುಟ್ಟಿರುವಂತ ಮಕ್ಕಳು ಆವಾಗ ಅಧಿಕಾರದಿಂದ ಅಪ್ಪ ಅಮ್ಮನ ಆಸ್ತಿನ ಉಪಯೋಗ ಮಾಡ್ತಾರೆ. ಇವರು ಒಂದನೇ ವೆರೈಟಿ ಮಗಳು. ಇನ್ನೊಬ್ಳು ಏನ್ ಮಾಡ್ತಾಳೆ, ಬರ್ತಾರೆ ಅಪ್ಪನ ಮನೆಗೆ, ಫೋನ್ಗೆ ನೀನು ಮಾಡಲ್ಲ, ಆಟೋ ಮಾಡ್ಕೊಂಡು ಅಪ್ಪನ ಮನೆಗೆ ಬರ್ತಾರೆ. ಅಲ್ಲಿ ಅಪ್ಪ ಅಮ್ಮನ ಏನು ಜವಾಬ್ದಾರಿ ಇದೆ ಮದುವೆಗೆ ಸಂಬಂಧಪಟ್ಟಿದ್ದು, ಆ ಜವಾಬ್ದಾರಿಯನ್ನ ಏನ್ ಮಾಡ್ತಾಳೆ, ತನ್ನ ಮೇಲೆ ತೆಗೆದುಕೊಂಡು, ಅಪ್ಪ ಅಮ್ಮ ಏನು ಹೇಳ್ಬೇಕಾಗಿದ್ದಿಲ್ಲ, ತೆಗೆದುಕೊಂಡು ಬಂದಿರುವಂತ ನೆಂಟರಿಷ್ಟರ ಒಂದು ಕ್ಷೇಮ ಸಮಾಚಾರ, ಅವ್ರಿಗೇನು ಬೇಕು, ಮದ್ವೆಗೆ ಏನೇನ್ ಬೇಕು, ಬ್ರಾಹ್ಮಣರಿಗೆ ಏನ್ ಬೇಕು, ತಮ್ಮನಿಗೆ ಏನ್ ಬೇಕು, ಬರುವಂತ ಅತಿಗೆಗೆ ಏನೇನ್ ಬೇಕು, ಅದರ ಏನು ಅವಶ್ಯಕತೆ ಇದೆ ಅದನ್ನ ಮಾಡಿಬಿಟ್ಟು ಅಪ್ಪ ಅಮ್ಮನ ಆಶೀರ್ವಾದವನ್ನ ಪಡ್ಕೊಳ್ತಾರೆ. ಸರಿನಾ? ಓಕೆ. ಈಗ ಇದು ಲವಲಿನ ಯಾರು, ಲವ್ಲಿ ಯಾರು? ಲವ್ಲಿನ ಮಾತಾಡ್ಕೊಂಡು ಮಾಡ್ತಾರು ಲವ್ಲಿ. ಹಾ, ಎಲ್ಲ ಬೇಕು ಅಂತ ಅಧಿಕಾರಿಂದ ಕೇಳಿದ್ರು ಲವ್ಲಿ. ಓಕೆ. ಈಗ ನೋಡಿ ಮುಂದಿನ ಪ್ರಶ್ನೆ. ಇಲ್ಲಿ ಯಾರು ಜವಾಬ್ದಾರಿ ತಗೊಂಡು ಕೆಲಸವನ್ನ ಮಾಡಿದಾರೋ ಅವರಿಗೆ ಅಪ್ಪ ಏನ್ ಹೇಳ್ತಾರೆ, ನೋಡಮ್ಮ ಜಿಲೇಬಿ ಸ್ವಲ್ಪ ಉಳ್ಕೊಂಡಿದೆ, ತಿಂಡಿ ಸ್ವಲ್ಪ ಉಳ್ಕೊಂಡಿದೆ, ಏನಾದ್ರು ಇದು ತಗೊಂಡು ಹೋಗು ಅಂತ ಹೇಳ್ತಾರೆ. ಯಾರಿಗೆ? ಇಬ್ರು ಮಗಳಿಗೂ ಹೇಳ್ತಾರೆ. ಸರಿನಾ? ಮೊದಲೇ ಮಗಳೇನ್ ಮಾಡ್ತಾರೆ, ಎಷ್ಟು ಸಾಧ್ಯ ಆಗತ್ತೋ ಅಷ್ಟೇ ಮಾಡ್ತಾರೆ, ಎತ್ಕೊಂಡು ಹೋಗ್ಬಿಡ್ತಾರೆ. ಎರಡನೇವ್ರು ಏನ್ ಮಾಡ್ತಾಳೆ, ನನಗೇನು ಬೇಡ ಅಮ್ಮ, ಎಲ್ಲ ನಮ್ಮ ಮನೇಲಿ ಇದೆ, ನೀವು ಚೆನ್ನಾಗಿರೋ ಮನೆಗೆ ಮದುವೆ ಮಾಡಿಕೊಟ್ಟಿದ್ದೀರಾ, ನನಗೇನು ಅವಶ್ಯಕತೆ. ಆಕ್ಚುಲಿ ಏನು ಅಂತಂದ್ರೆ ಎರಡನೇ ಮಗಳು ಸ್ವಲ್ಪ ಬಡವಳು ಇರ್ತಾಳೆ, ಮೊದಲೇ ಮಗಳು ಶ್ರೀಮಂತ ಇರ್ತಾಳೆ. ಆದ್ರೂ ಕೂಡ ಅವ್ರೇನ್ ಮಾಡ್ತಾರೆ, ತಗೊಂಡೋಗ್ಬಿಡ್ತಾರೆ. ಯಾರ್ದು? ಅಪ್ಪ ಅಮ್ಮನ ಆಸ್ತಿ ಅಂತ. ಅದಕ್ಕೊಂದು ಏನ್ ಇರ್ತಾರೆ ಅಂತಂದ್ರೆ, ಗಂಡವ್ರ ಮದುವೆಯಲ್ಲಿ ಡೋನೆ ಜಾಣ. ಅದಕ್ಕಾಗಿ ಅಪ್ಪ ಹೇಳಿದಲ್ಲ, ಅಮ್ಮ ಹೇಳಿದಲ್ಲ ಅಂತ ಬಿಟ್ಟು ಏನ್ ಮಾಡ್ತಾರೆ, ಎತ್ಕೊಂಡು ಹೋಗ್ಬಿಡ್ತಾರೆ. ಎರಡನೇವಳು ಕೆಲಸವನ್ನ ಮಾಡ್ಬಿಟ್ಟು ಮದುವೆ ಆದ್ಮೇಲೂ 2 ದಿನ ಇದ್ದು ಬಿಟ್ಟು ಎಲ್ಲಾ ಕೆಲಸವನ್ನ ಮುಗಿಸ್ಕೊಂಡ್ಬಿಟ್ಟು ಏನೂ ತೆಗೆದುಕೊಳ್ಳದೆ ಎಲ್ಲಿಗೆ ಹೋಗ್ತಾಳೆ, ಗಂಡನ ಮನೆಗೆ ಹೋಗ್ತಾಳೆ. ಸರಿ, ಬುದ್ಧಿವಂತರು ಯಾರು? ಎಲ್ಲವನ್ನೂ ಬಿಟ್ಟು ಗಂಡನ ಮನೆಗೆ ಹೋದ್ರು, ಕೆಲಸ ಎಲ್ಲ ಮುಗಿಸಿ ಹೋದ್ಲಲ್ಲ ಅವಳು ಬುದ್ಧಿವಂತಳು. ಹೌದಾ? ಹೌದು. ಅಪ್ಪ ಅಮ್ಮನ ಮನೆಗೆ ಬಂದಾಗ ಅವ್ರ ಮನೆ ತರಕಾರಿ ತಗೊಂಡ್ ಬಂದಿದ್ರು, ಹಣ್ಣು ತಗೊಂಡ್ ಬಂದಿದ್ರು, ಬರ್ಬೇಕಾದ್ರೆಲ್ಲ ತಗೊಂಡ್ ಬಂದಿದ್ರು, ಹೋಗ್ಬೇಕಾದ್ರೆ ಏನೂ ತಗೊಂಡ್ ಹೋಗ್ಲಿಲ್ಲ. ಮೊದ್ಲೇ ಅವರು ಏನೂ ತಗೊಂಡ್ ಬಂದಿಲ್ಲ, ಹೋಗ್ಬೇಕಾದ್ರೆ ಕಾರ್ ತುಂಬ್ಕೊಂಡು ಹೋದ್ರು. ಬುದ್ಧಿವಂತರು ಯಾರು? ಹೋದ್ಲಲ್ಲ, ಎಲ್ಲ ಕೆಲಸ ಎಲ್ಲ ಮಾಡಿ ಅವಳೇ ಬುದ್ಧಿವಂತಳು. ಅದ್ ಹೆಂಗ ಹಾಕೋರೆ, ಏನು ಖಾಲಿ ಮಾಡ್ಕೊಂಡು ಹೋಗಿದಾರಲ್ವಾ? ಅಲ್ಲ, ಇದು ತಂದೆ ಮನೆ ಅಲ್ವಾ, ಹಂಗಾಗಿ ಅವಳು ತಂದೆ ತಾಯಿ ಮೇಲೆ ಅಷ್ಟೊಂದು ಪ್ರೀತಿ ಎಲ್ಲ ಇದ್ದು ಅದೇ ಲವಲೀನವಾಗಿದ್ದಾಗ ಅವಳು ಬಿಟ್ಟು ಹೋಗ್ತಾಳೆ ಎಲ್ಲವನ್ನು, ಎಲ್ಲ ಕೆಲಸ ಎಲ್ಲ ಮಾಡಿ ಜವಾಬ್ದಾರಿ ಮುಗಿಸಿ ಹೋಗ್ತಾಳೆ ಆಶೀರ್ವಾದ ತಗೊಂಡು. ಓಕೆ. ಈ ರೀತಿ ಬಿಟ್ಟು ಹೋದಾಗ ನೆಕ್ಸ್ಟ್ ಟೈಮ್ ಮಗಳ ಮನೆ ಕಾರ್ಯಕ್ರಮ ಬಂದಾಗ ಮೊದಲನೇ ಮಗಳ ಮನೆಗೆ ಅಪ್ಪ ಅಮ್ಮ ಹೋಗ್ತಾರೆ. ಹೆಂಗ್ ಹೋಗ್ತಾರೆ? ಎಲ್ಲ ಸಾಮಾನುಗಳನ್ನು ತಗೊಂಡು ಹೋಗ್ತಾರೆ. ಮೊದಲನೇ ಮಗಳು ಯಾರು? ಎಲ್ಲ ಎತ್ಕೊಂಡು ಹೋದವ್ರು. ಫಂಕ್ಷನ್ ಅಷ್ಟೊತ್ತಿಗೆ ಹೋಗ್ಬಿಟ್ಟು ನಾವು ಬಂದಿದ್ದೀವಿ ಅಂತ ಅಟೆಂಡ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಅಲ್ವಾ? ಎರಡನೇ ಮಗಳ ಮನೆಗೆ ಏನ್ ಮಾಡ್ತಾರೆ ಅಂತಂದ್ರೆ, ಮೊದ್ಲೇ ಹೋಗಿ ಆ ಮದುವೆ ಬೇಕಾಗಿರುವಂತ ಬಂಗಾರ ಬಟ್ಟೆ ಎಲ್ಲ ತಗೊಂಡು ಅಲ್ಲೋಗಿ ನಿಂತ್ಕೊಂಡು ಮಗಳ ಮಂದಿ ಎಲ್ಲಾ ಕೆಲಸ ಕಾರ್ಯವನ್ನ ಮಾಡಿಕೊಟ್ಟು ಬರ್ತಾಳೆ. ಯಾಕೆ? ಮಗಳು ಹಂಗೆ ಮಾಡಿದ್ರಲ್ಲ. ಮಗಳು ಅದೇ ರೀತಿ ಮಾಡಿರುವಂತ ಕಾರಣದಿಂದ, ಮಗಳು ತಂದೆ ತಾಯಿ ಜವಾಬ್ದಾರಿ ತೆಗೆದುಕೊಂಡಿರುವಂತ ಕಾರಣದಿಂದ ತಂದೆ ತಾಯಿನೂ ಕೂಡ ಏನ್ ಮಾಡ್ತಾರೆ, ಜವಾಬ್ದಾರಿ ತಗೊಳ್ತಾರೆ. ಈಗ ಈಶ್ವರ ಜೀವನಕ್ಕೆ ಬರೋಣ.
ಈಶ್ವರಿ ಜೀವನಕ್ಕೆ ಬಂದಾಗ ನಾವು ಬೆಳಿಗ್ಗೆ ಯೋಗದಲ್ಲಿ ಇದ್ದಾಗ ಸಾಯಂಕಾಲ ಯೋಗದಲ್ಲಿ ಇದ್ದಾಗ ನಾವು ನಮ್ಮ ಅಪ್ಪನ ಹತ್ರ ಹೆಂಗ್ ಹೋಗ್ತೀವಿ? ನನಗೆ ಶಾಂತಿ ಕೊಡು, ನನಗೆ ಆಸ್ತಿ ಕೊಡು, ನನಗೆ ಮಕ್ಕಳಿಗೆ ಕೊಡು, ನನ್ನ ಮೊಮ್ಮಕ್ಕಳಿಗೆ ಕೊಡು, ನನಗೆ ಪ್ರಮೋಷನ್ ಕೊಡು ಅಂತ. ನೀವು ಎಂತ ಮಕ್ಕಳು, ಮೊದಲನೇವರು ಎರಡನೇವರು? ಲವ್ಲಿ ಹಾ, ಮೊದಲನೇ ಲವ್ಲಿ. ಬಾಬನ ಮೇಲೆ ಲವ್ ಇದೆ, ಅದಕ್ಕಾಗಿ ಯಾವ್ದು ದೇವತೆಗಳ ಹತ್ರ ಹೋಗಿಲ್ಲ, ಬೇರೆ ಯಾರು ಸಾಧು ಸಂತ ಹತ್ರ ಹೋಗಿಲಿಲ್ಲ. ಯಾರ ಹತ್ರ ಹೋದ್ರಿ? ತಂದೆ ಹತ್ರ. ತಂದೆ ಹತ್ರ ಹೋದ್ರಿ. ತಂದೆ ಮೇಲೆ ಪ್ರೀತಿ ಇರುವಂತ ಕಾರಣದಿಂದ ಯಜ್ಞಕ್ಕೆ ಧನ ಸೇವೆಯನ್ನು ಮಾಡಿದೀರಾ, ಸ್ಥೂಲ ಸೇವೆಯನ್ನು ಮಾಡ್ತೀರಾ, ಎಲ್ಲನೂ ಹೌದು. ಆದರೆ ಅದೆಲ್ಲ ಮಾಡ್ತೀವಿ ಯಾವ್ದಕ್ಕೋಸ್ಕರ? ಏನು ಬೇಡಿಕೆಗೋಸ್ಕರ. ಸ್ವ ಅರ್ಥ. ಅದು ಸೇವೆ ಜೊತೆಗೆ ಒಂದು ಡಿಮಾಂಡ್ ಕೂಡ ಇದೆ. ಏನಂತ? ನನಗಾದ್ರೂ ಮಾಡ್ಕೊಡಿ. 21 ದಿನ ಯೋಗ ಮಾಡ್ತೇನೆ, ಇದನ್ನು ಮಾಡ್ಕೊಡು. ಸಮಸ್ಯೆ ಬಂದ್ರೆ ಮಾತ್ರ ನಾವು ಯೋಗ ಮಾಡ್ತೀವಿ ಅಂದ್ಮೇಲೆ ಏನರ್ಥ? ಅಲ್ಲಿ ಸ್ವಾರ್ಥ ಇದೆಯೋ ಇಲ್ವೋ? ಇದೆ. ಓಕೆ. ಎರಡನೇವ್ರು ಏನ್ ಮಾಡ್ತಾರೆ? ಮನಸ್ಸನ್ನು ಬಾಬನ ಕೈಲಿ ಕೊಟ್ಟು ಬಿಡ್ತಾರೆ. ನಿನ್ನ ಇಷ್ಟನಪ್ಪ, ನೀನ್ ಹೆಂಗ್ ಬೇಕಾದ್ರೂ ಉಪಯೋಗ ಮಾಡ್ಕೊ, ನಿನ್ ಮೇಲೆ ಏನಿದೆ ನನಗೆ ನಂಬಿಕೆ, ವಿಶ್ವಾಸ, ನಿಶ್ಚಯ ಇದೆ. ಕೊಟ್ಟ ತಕ್ಷಣದಲ್ಲಿ ಏನ್ ಮಾಡ್ತೇವೆ? ಒಂದ್ ಸಣ್ಣ ಮಗು ಏನ್ ಮಾಡ್ಬಿಡ್ತದೆ? ಅಮ್ಮನ ಮಡಲಿ ಸುಮ್ಮನೆ ಕುತ್ಕೊಂಡ್ಬಿಡ್ತದೆ. ಕೈ ಹಿಂಗ್ ತಂದ್ಬಿಟ್ರೆ ಮಾಡ್ಕೊಂಡು ತಿನ್ಬಿಡ್ತದ ಅದು. ಹೌದು ತಾನೆ? ಸ್ನಾನ ಮಾಡ್ಲಿಕ್ಕೆ ಕರ್ಕೊಂಡೋದ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಡ್ತದೆ. ಏನು ಮಾಡ್ತದೋ ಹ್ಞೂ 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 ಹ್ಞೂ. ಹಾಗೆ ಅಂದ್ರೆ ಆ ಮಗು ಸದಾ ಕಾಲ ಏನ್ ಮಾಡ್ತದೆ? ಅಮ್ಮನ ಮಡಿಲಲ್ಲೇ ಇರ್ತದೆ. ಅಮ್ಮ ಏನಾದ್ರು ಮಡಿಲಿಂದ ಎತ್ತಿ ಬಿಟ್ಟು ಪಕ್ಕದಲ್ಲಿ ಇಟ್ಟು ಬಿಟ್ರೆ ಆ ಮಗು ಏನ್ ಮಾಡ್ತದೆ? ಮಾಡುತ್ತೆ. ಅದೇನೆ ಮೊಬೈಲ್ ಅಲ್ಲಿ ಆಟ ಮಾಡುವಂತ ಮಗು ಅಮ್ಮನ ಮಡಿಲಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾಳೋ, ದೂರದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾಳೋ? ದೂರದಲ್ಲಿ ಇಷ್ಟಪಡ್ತಾರೆ. ಯಾಕೆ? ಮೊಬೈಲ್ ಮೊಬೈಲ್ ತನಗೆ ಬೇಕಾಗಿರೋ ಪ್ರೋಗ್ರಾಮ್ ನೋಡ್ಲಿಕ್ಕೆ ಬಿಡೋದಿಲ್ವಲ್ಲ ಅಮ್ಮ, ಅದಕ್ಕೆ ದೂರದಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತಾಳೆ. ಯಾಕಂದ್ರೆ ಮೊಬೈಲ್ ಇಷ್ಟವಾಗ್ತದಲ್ಲ. ಹಾಗೆ ಮೊಬೈಲ್ ಕೊಡ್ಸೋದು ಯಾರು? ಅಮ್ಮನೇ ತಾನೆ. ಹಾಗೆ ಇಲ್ಲಿ ಭಗವಂತ ಕೇಳ್ತಿದ್ರೆ, ಮಕ್ಕಳೇ ಭಗವಂತನ ಪ್ರೀತಿಯಲ್ಲಿ ಲವಲೀನ ಆಗಿದ್ದೀರಾ? ಲವಲೀನ ಅಂತಂದ್ರೆ ಆತ್ಮೇಲೆ ಭಲೆ ನೀವು ಬಡವರಾಗಿರಬಹುದು, ಶಾರೀರಿಕವಾಗಿ ಬಂಧನದಲ್ಲಿರುವಂತ ಮಾತೆಯವರಿರಬಹುದು, ಹಳ್ಳಿಯಲ್ಲಿ ಇರಬಹುದು, ಓದ್ಲಿಕ್ಕೆ ಬರದೇ ಇರಬಹುದು, ಜ್ಞಾನ ಅರ್ಥ ಆಗದೇ ಇರಬಹುದು, ಮನೇಲಿ ಬೇರೆ ಯಾರೂ ಜ್ಞಾನದಲ್ಲಿ ಇಲ್ಲದೇ ಇರಬಹುದು, ಶಾರೀರಿಕ ಆಹಾರದ ನಿಯಮವನ್ನು ಎಲ್ಲ ರೀತಿಯಲ್ಲಿ ಫಾಲೋ ಮಾಡ್ಲಿಕ್ಕೆ ಆಗದೇ ಇರಬಹುದು. ಆದರೆ ಬಾಬಾ ನಿಮ್ಮನ್ನು ಎಲ್ಲೇ ಕುಳಿಸಿದರೂ ಕೂಡ ಸದಾ ನಿಮ್ಮ ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ಟು ಭಗವಂತನ ಪ್ರೀತಿಯಲ್ಲಿ ಏನಾಗಿರ್ಬೇಕು? ಲವಲೀನಾಗಿರು. ಅಣ್ಣವ್ರೆ ಹಂಗಂದ್ರೆ ಎಂಗೇಜ್ಮೆಂಟ್ ಆಗಿರುವಂತ ಒಂದು ಏನಿರ್ತಾರೆ ಹುಡುಗಿ ಇರ್ತಾಳಲ್ಲ, ತಾಯಿ ಮನೇಲಿದ್ರು ಕೂಡ ಮನಸ್ಸು ಯಾರ ಜೊತೆಗೆ ಇರ್ತದೆ? ಪತಿ ಮನೆ. ಮದುವೆ ಆಗೋ ಪತಿ ಜೊತೆಗೆ ಇರ್ತದೆ. ಹೌದು ತಾನೆ? ಹಾಗೆ ನಮ್ಮನ್ನ ಶಾರೀರಿಕವಾಗಿ ಎಲ್ಲೇ ಇಳಿಸಿದ್ರು ಕೂಡ ಶಾರೀರಿಕವಾಗಿ ಸುತ್ತಮುತ್ತಲೇ ಇರುವಂತ ವ್ಯಕ್ತಿ, ವಸ್ತು, ವೈಭವ, ಇಂದ್ರಿಯ ಸುಖದ ಕಡೆಗೆ ನನ್ನ ಗಮನ ಇರದೇನೆ ಎಲ್ಲಿರ್ಬೇಕು? ತಂದೆಯಲ್ಲೇ ಇರ್ಬೇಕು ಅಲ್ವಾ? ನೋಡಿ, ಸೀತೆಗೆ ರಾವಣ ಏನ್ ಹೇಳ್ತಾನೆ? ಎಲ್ಲಾ ರೀತಿ ಸುಖವನ್ನ ಕೊಡ್ತೇನೆ ಅಂತ ಹೇಳ್ತಾನೆ. ಆದರೆ ಸೀತೆ ಲಂಕೆದಲ್ಲಿ ಇದ್ರೂ ಕೂಡ ಮನಸ್ಸು ಯಾರ ಜೊತೆಗಿತ್ತು? ರಾಮನ ಜೊತೆಗಿತ್ತು ಅಲ್ವಾ? ಅವನ ಜೊತೆಗೆ ಲವಲ್ಲಿ ಲೀನ್ ಆಗಿತ್ತಲ್ವಾ? ಹಾಗೆ ಭಗವಂತ ನಮ್ಮನ್ನ ಶಾರೀರಿಕವಾಗಿ ಮದುವೆ ಮನೇಲಾದ್ರೂ ಇಟ್ಟಿರ್ಲಿ, ಪಾತೆನಾದ್ರೂ ತೊಳಸ್ತಾ ಇರ್ಲಿ, ನೆಲನಾದ್ರೂ ಒರೆಸ್ತಾ ಇರ್ಲಿ, ಎಲ್ಲಿ ಬೇಕಾದ್ರೂ ಇಟ್ಟಿರ್ಲಿ, ಮನಸ್ಸು ಮಾತ್ರ ಹೆಂಗಿರ್ಬೇಕು? ಬಾಬನ ಲವಲ್ಲಿ ಹೋಗಿರ್ಬೇಕು. ಎಲ್ಲೇ ಹೋದ್ರೂ ಕೂಡ ನನ್ನನ್ನ ಭಗವಂತ ಈಶ್ವರ್ಯ ಕಾರ್ಯಕ್ಕೆ ಏನ್ ಮಾಡ್ತಿದ್ದಾನೆ? ಬಲೆ ಮೈ ಮೇಲೆ ಹರಿದು ಹೋಗಿರುವಂತ ಬಟ್ಟೆ ಇರಬಹುದು, ಊಟ ಇಲ್ಲದೆ ಇರಬಹುದು, ಕಾಯಿಲೆ ಬಂದಿರಬಹುದು, ಹಾಸ್ಪಿಟಲ್ ಮಲ್ಕೊಂಡಿರ್ಬೋದು, ಮೈ ಮೇಲೆ 50,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡಿರ್ಬೋದು, ಏನೇ ಇದ್ರು ಕೂಡ ನನ್ನ ಮನಸ್ಸು ಮಾತ್ರ ಯಾವ್ದಲ್ಲಿ ಮಗನ? ಹಾಗಿದ್ರೆ ಭಗವಂತ ನಿಮ್ಮನ್ನ ಮಡಿಲಲ್ಲಿ ಯಾವಾಗ ಎತ್ಕೊಳ್ತಾನೆ? ಭಗವಂತ ನಿಮ್ಗೆ ಯಾವಾಗ ಪ್ರೀತಿ ಮಾಡ್ತಾರೆ? ಯಾವಾಗ ಪ್ರೀತಿ ಮಾಡ್ತಾರೆ? ಭಗವಂತ ನಿಮ್ಗೆ ಯಾವಾಗ ಪ್ರೀತಿ ಮಾಡ್ತಾರೆ? ನೀವ್ ಹೇಳಿದ ಬಾಬಾ ಕೇಳ್ಬೇಕು, ಬಾಬಾ ಹೇಳ್ದಂಗ ನೀವ್ ಕೇಳ್ಬೇಕು. ನಾವೇನ್ ಮಾಡ್ತಿದೀವಿ? ಬಾಬಾ ಸದಾ ವಿಶ್ವ ಕಲ್ಯಾಣ ಅಂತ ಹೇಳ್ತಾ ಇರ್ತಾರೆ. ನಮ್ದು ಯಾವಾಗ್ಲೂ ಸ್ವಕಲ್ಯಾಣದಲ್ಲಿ ಆತ್ಮದ ಕಲ್ಯಾಣ ಆದ್ರೂ ಪರವಾಗಿಲ್ಲ, ಅಲ್ಲಿ ಶರೀರದ ಕಲ್ಯಾಣನೇ ಇರ್ತದೆ ಅಲ್ವಾ? ಶರೀರಕ್ಕೆ ಬೇಕಾಗಿರೋದನ್ನ ಕೇಳ್ತಾ ಇರ್ತೀವಿ ಅಲ್ವಾ? ಅವಾಗ ಬಾಬನ ಜ್ಞಾನಕ್ಕೂ ನಮ್ಮ ಜ್ಞಾನಕ್ಕೂ ಏನಾಗೋದಿಲ್ಲ? ಆಗೋದಿಲ್ಲ. ಓಕೆ. ಈಗ ಬಾಬಾ ಹೇಳ್ತಾರೆ, ಭಗವಂತ ಯಾವ ರೀತಿ ಹೇಳ್ತಾರೋ ಅಂತಹ ಮಕ್ಕಳನ್ನ ಪ್ರೀತಿ ಮಾಡ್ತಾರೋ, ಅಥವಾ
ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬಿಟ್ಟು ನನಗೇನು ಹೇಳ್ಬೇಡಪ್ಪ ನೀನೇ ಮಾಡ್ಕೊ ಅಂತ ಬಿಡೋರನ್ನ ಬಾಬಾ ಹೆಚ್ಚಿಗೆ ಪ್ರೀತಿ ಮಾಡ್ತಾರೋ. ಎಲ್ಲವನ್ನೂ ಅರ್ಪಣೆ ಮಾಡಿ ಮೇಲೆ ನಿನ್ನ ಮನಸ್ಸು ಬುದ್ಧಿನ ನೀನ್ ಯಾವ ರೀತಿಯಾಗಿ ಉಪಯೋಗಿಸ್ಕೊಳಪ್ಪ ಅಂತ ಹೇಳೋರ್ನ ಪ್ರೀತಿ ಮಾಡ್ತಾರೆ. ಸರ್ವಂಶ ತ್ಯಾಗಿ. ಓಕೆನಾ? ಅವಾಗ ಅಂತಹ ಮಕ್ಕಳು ಈ ರೀತಿ ಹೇಳೋದೇ ಇಲ್ಲ. ಯಾವ ರೀತಿ? ನಾನು ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಅಲ್ಲಿ ಬಟ್ಟಿಗೆ ಹೋಗ್ಬೇಕು, ಇಲ್ಲಿ ಬಟ್ಟಿಗೆ ಹೋಗ್ಬೇಕು, ಮತ್ತೊಂದು ಹೋಗ್ಬೇಕು, ಮಗದೊಂದು ಹೋಗ್ಬೇಕು, ಏನು ಹೇಳೋದಿಲ್ಲ ಅವ್ರು. ಎಲ್ಲಿ ಇಡ್ತೀಯೋ ಅಲ್ಲಿ ನಾನೇನ್ ಮಾಡ್ತೇನೆ, ಮಸ್ತ್ ಆಗಿದೆ. ಇಡ್ತೇನಪ್ಪ. ಎಲ್ಲೆಲ್ಲಿ ಹೋಗ್ಬೇಕು ಅಂತ ನಿನಗೆ ಗೊತ್ತು. ಓಕೆನಾ? ಎಲ್ಲೇ ಇದ್ರೂ ಕೂಡ ನನ್ನ ಮನಸ್ಸು ಯಾರಿಗೆ ಮೀಸಲು? ಭಗವಂತನಿಗೆ ಮೀಸಲು. ಅಷ್ಟೇ ಅಲ್ಲ, ಪ್ರತಿ ಸೆಕೆಂಡ್ ಆ ಭಗವಂತನ ಪ್ರೀತಿಯ ಸ್ಥಿತಿಯ ಅನುಭವ ನಿಮಗೆ ಆಗ್ತಾ ಇರ್ಬೇಕು. ಎವ್ರಿ ಸೆಕೆಂಡ್ ನಿಮ್ಮ ಯೋಗದ ಸ್ಟೇಜಲ್ಲಿ ಏನಾಗ್ತಾ ಇರ್ಬೇಕು? ಇಂಪ್ರೂವ್ಮೆಂಟ್ಸ್ ಆಗ್ತಾ ಇರ್ಬೇಕು. ದಿನದಿಂದ ದಿನಕ್ಕೆ ಭಗವಂತನ ಮೇಲೆ ಪ್ರೀತಿ ಏನಾಗ್ತಾ ಇರ್ಬೇಕು? ಹೇಗೆ ಹೇಗೆ ಖುಷಿ, ನಶೆ ಬರ್ಬೇಕು. ದಿನದಿಂದ ದಿನಕ್ಕೆ ನಿಮ್ಗೆ ಮೊಬೈಲ್ ಬಗ್ಗೆ ಪ್ರೀತಿ ಹೆಂಗೆ ಜಾಸ್ತಿ ಆಗ್ತಾ ಇದೆಯೋ, ನಶೆ ಬರ್ಬೇಕು ಪರಮಾತ್ಮ ಪ್ರೀತಿ. ಮೊಬೈಲ್ ಅಲ್ಲಿ ಪ್ರೀತಿ ಜಾಸ್ತಿ ಆದಾಗ ಏನಾಗ್ತದೆ ಹೇಳಿ? ಅದರಲ್ಲೇ ತಲ್ಲೀನಾಗುತ್ತೆ. ಬೆಳಿಗ್ಗೆ ಎದ್ದಾಗ್ಲೂ ಫಸ್ಟ್ ನೋಡೋದು ಮೊಬೈಲೇ, ರಾತ್ರಿ ಮಲಗಬೇಕಾದ್ರೂ ನೋಡೋದು ಮೊಬೈಲೇ, ಪಕ್ಕದಲ್ಲಿ ಮಲ್ಕೊಳ್ಬೇಕಾದ್ರೂ ಮೊಬೈಲೇ, ಬಾತ್ರೂಮಿಗೆ ಹೋದಾಗ್ಲೂ ಮೊಬೈಲೇ, ತಿಂಡಿ ತಿನ್ಬೇಕಾದ್ರೂ ಮೊಬೈಲೇ. ಯಾವಾಗ್ಲೂ ಕೂಡ ಯಾರು ಇರ್ತಾರೆ ಮನಸ್ ಜೊತೆಯಲ್ಲಿ? ಮೊಬೈಲ್ ಏನೇ ಕೆಲಸ ಮಾಡ್ಬೇಕಾದ್ರೆ ಫೋನ್ ಬಂದ್ರೆ ಫಸ್ಟ್ ಏನ್ ಮಾಡ್ತೀರಿ? ಮಾತಾಡ್ತೀವಿ. ಫೋನ್ ರಿಸೀವ್ ಮಾಡ್ತೀವ ಇಲ್ವೋ? ಊಟ ಮಾಡ್ತಾ ಇಲ್ಲಿ ತಿಂಡಿ ಏನೇ ಮಾಡೋದು ಫಸ್ಟ್ ಮಾಡೋದೇನು? ಫೋನ್ ರಿಸೀವ್ ಮಾಡ. ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಹೀಗೆ ಆ ವಸ್ತುವಿನ ಜೊತೆಗೆ ನೀವೀಗ ಸ್ವಲ್ಪ ಸಮಯದಲ್ಲಿ ಹೇಗೆ ಅದಕ್ಕೆ ಎಡಿಕ್ಟ್ ಆಗಿಬಿಟ್ಟಿದ್ದೀರಿ, ಹಾಗೆ ಭಗವಂತ ಏನು ಪ್ರೀತಿ ಕೊಡ್ತಾರಲ್ಲ ಅದ್ರಲ್ಲಿ ಏನಾಗಿರ್ಬೇಕು? ಲೀನವಾಗಬೇಕು. ಭಗವಂತ ಯಾವಾಗ ಪ್ರೀತಿ ಕೊಡ್ತಾರೆ? ಯಾವ ಪ್ರೀತಿ ಕೊಡ್ತಾರೆ? ತಲ್ಲೀನವಾದಾಗ ಅಲ್ವಾ? ಈಶ್ವರೀಯ ಸೇವೆಗೆ ಸಂಪೂರ್ಣವಾಗಿ ನಿಮಿತ್ತರಾದ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಆದ್ಮೇಲೆ, ಲೌಕಿಕದಲ್ಲಿರ್ಬೋದು ಅಲೌಕಿಕದಲ್ಲಿರ್ಬೋದು ಎರಡೂ ಕಡೆಗೆ ಇರ್ಬೋದು, ಸರಿನಾ? ನೀವು ಆ ಮನೆಗೆ ಹೋದಾಗ ಅಲ್ಲಿ ಏನೋ ಒಂದು ಸೇವೆಯನ್ನ ಮಾಡ್ಬಿಟ್ಟು ಊಟ ಕೂತ್ಕೊಳ್ಳಿ, ಆ ಮನೆಯವರು ಎಷ್ಟು ಪ್ರೀತಿಯಿಂದ ನಿಮಗೆ ಊಟ ಕೊಡ್ತಾರೆ ನೋಡಿ. ಓಕೆ, ಒಂದು ಮನಸ್ಸಿನ ಪ್ರೀತಿ, ಇನ್ನೊಂದು ಮುಖದ ಪ್ರೀತಿ. ಮುಖದ ಪ್ರೀತಿ ಏನಂತ ಗೊತ್ತಾ ನಿಮ್ಗೆ? ಮುಖದ ಪ್ರೀತಿಯನ್ನು ತುಂಬಾ ಚೆನ್ನಾಗಾಯ್ತು, ಬಂದಿದ್ದೀರಾ, ನಿಮ್ಮ ಮನೆಯವ್ರು ಬಂದಿಲ್ವಾ, ನಿಮ್ಮ ಮಕ್ಕಳು ಬಂದಿಲ್ವಾ, ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗಿ ಅಂತ ಏನ್ ಮಾಡೋದು? ಮುಖದ ಪ್ರೀತಿ. ಬಾಯಿಂದ ಹೇಳೋದು. ಇದು ಮುಖದ ಪ್ರೀತಿ. ಓಕೆ, ಹೃದಯದ ಪ್ರೀತಿ ಯಾವುದು? ಹೃದಯದ ಪ್ರೀತಿ ಯಾವುದು? ನೀವಲ್ಲಿ ತಿಂಡಿ ತಿನ್ಲಿ ಕುಂತಿರೋದಿಲ್ಲ, ಏನೋ ಕೆಲಸ ಮಾಡ್ತಿರ್ತೀರಾ, 10 ಸಲ ಕೇಳ್ತಾರ, ನೀವು ಅವಾಗಿಂದ ಕೆಲಸನೇ ಮಾಡ್ತಿದ್ದೀರಿ, ತಿಂಡಿ ತಿಂದಿಲ್ಲ, ತಿಂಡಿ ತಿನ್ಕೊಳ್ಳಿ, ತಿಂಡಿ ತಿನ್ನಿ. ಬಂದವ್ರು ಎಲ್ಲರೂ ಕೂಡ ನಿಮ್ಮ ಮನೇಲಿ ಮಾಡ್ತಿರ್ತಾರೆ, ಕೇಳ್ತಾ ಇರ್ತಾರೆ. ಬೆಳಗಿಂದ ನೀವು ಕೆಲಸ ಮಾಡೋದನ್ನ ಮಾತ್ರ ನಾವು ನೋಡ್ತಾ ಇದೀವಿ, ತಿಂಡಿ ತಿನ್ನೋದನ್ನ ಏನ್ ಮಾಡಿಲ್ಲ ನೋಡಿ. ತಿಂದ್ರೆ ಇಲ್ವೋ ಅಂತ ಏನ್ ಮಾಡ್ತಾರೆ ಅವರು? ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡ್ತಾರೆ. ಆಮೇಲೆ ನಿಜವಾದ ಪ್ರೀತಿ ಯಾವುದು ಆತ್ಮೀಯರೇ? ಎರಡನೇದಲ್ವಾ? ಎರಡನೇದು. ಹೌದು. ಹೃದಯದಿಂದ ಬರ್ತದಲ್ವ, ಮನಸ್ಸಿನಿಂದ ಬರ್ತದಲ್ವಾ? ಹಾಗೆ ಈಶ್ವರೀಯ ಕಾರ್ಯದಲ್ಲೂ ಕೂಡ ನಾವು ಬೇರೆ ಸೇವಾ ಕೇಂದ್ರಕ್ಕೆ ಹೋದಾಗ ಅಲ್ಲಿರುವಂತ ನಿಮಿತ್ತ ಆತ್ಮರಿಂದ ಬಾಬದಾದರಿಂದ ಪ್ರತಿದಿನ ಲೌಕಿಕದಲ್ಲಿ ಮತ್ತು ಅಲೌಕಿಕದಲ್ಲಿ ಹೃದಯದ ಪ್ರೀತಿ ನಿಮಗೆ ಆಶೀರ್ವಾದ ಸಿಗ್ತಾ ಇದೆಯಾ? ಅಥವಾ ನನಗೆ ಹೆಸರು ಕೀರ್ತಿ ಬೇಕು ಅಂತ ನಾನು ಸೇವೆಯನ್ನ ಮಾಡ್ಬಿಟ್ಟು ಸ್ಟೇಜಲ್ಲಿ ಹೋಗ್ಬಿಟ್ಟು ಸನ್ಮಾನ ಮಾಡ್ಕೊಂಡು ವಾಟ್ಸಪ್ ಅಲ್ಲಿ ತೆಗೆದು ಫೋಟೋ ತೆಗೆದ್ಬಿಟ್ಟು ನಮ್ಮ ಗ್ರೂಪ್ ಅಲ್ಲಿ ನಾವು ಹಾಕ್ತಾ ಇದ್ದೀವ? ನಮ್ಮನ್ನ ನಾವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಬೇಕು. ಈಗ ಮೂಲವಾದ ಪ್ರಶ್ನೆ, ಸರಿ, ನೀವು ಯೋಗೇಶ್ ಅಣ್ಣಿಗೆ ಯಾವ ಪ್ರೀತಿ ಕೊಡ್ತೀರಿ? ಎರಡನೇ ಪ್ರೀತಿ. ಪಕ್ಕ? ಹೃದಯದ ಪ್ರೀತಿ. ಅಥವಾ ಮೊದಲನೇ ಪ್ರೀತಿ? ನಾವು ಬಾಯಲ್ಲಿ ಹೇಳೋದು ಮಾತು ಇಲ್ಲ ಅಣ್ಣವ್ರೆ ಕ್ಲಾಸ್ ಚೆನ್ನಾಗಿದೆ ಅಂತ. ಮೊದಲನೇದೋ ಎರಡನೇದೋ? ಎರಡನೇದು. ಎರಡನೇದು ನಿಮ್ಮ ಹತ್ರ ತಗೊಳ್ಬೇಕು ಅಂದ್ರೆ ನಾನು ಆ ರೀತಿ ಮಾಡ್ಬೇಕಲ್ವಾ? ಮಾಡ್ತಾ ಇದ್ದೀವಿ. ಅವಾಗಲೇ ತಾನೇ ಸಿಗ್ತದೆ ಹೌದು. ಅಲ್ವಾ? ಆ ಎರಡನೇ ಪ್ರೀತಿಯಲ್ಲಿ ಆತ್ಮೇಲೆ ಮನಸ್ಸು ಮತ್ತು ಬುದ್ಧಿ ಆತ್ಮದ ಹೊಟ್ಟೆ ತುಂಬುತ್ತದೆ ಅಲ್ವಾ? ಪ್ರೀತಿಯಿಂದ ನೀವು ಬೇಕಾದ್ರೆ ಅನ್ನಾರಸ ಕೊಡಿ, ಪ್ರೀತಿ ಇದ್ರೆ ಮನಸ್ಸು ಹೊಟ್ಟೆ ತುಂಬತ್ತೆ ಅಲ್ವಾ? ಪ್ರೀತಿ ಇಲ್ಲ ಅಂದ್ರೆ ನಾಲಿಗೆ ರುಚಿ ಮಾತ್ರ ಇರ್ತದೆ, ಶರೀರದ ಹೊಟ್ಟೆ ತುಂಬುತ್ತದೆ, ಬಿಟ್ರೆ ಮನಸ್ಸಿನ ಹೊಟ್ಟೆ ತುಂಬಲ್ಲ. ಎಷ್ಟು ಖುಷಿ ಗೊತ್ತಾ ಆತ್ಮೇಲೆ, ನೀವೆಲ್ಲಾದ್ರೂ ಸೇವಾ ಕೇಂದ್ರಕ್ಕೆ ಹೋಗಿ ಅಥವಾ ಕಾರ್ಯಕ್ರಮಕ್ಕೆ ಹೋಗಿ, ಎಲ್ಲ ಅಡಿಗೆ ಮಾಡಿರ್ತಾರಲ್ಲ, ಎಲ್ಲರೂ ಊಟ ಆದ್ಮೇಲೆ ಏನಾಗ್ಬೇಕು? ಎಕ್ಸ್ಪೆಕ್ಟೇಷನ್ ಒಂದು 50 ಜನರಿಗೆ ಅಂತ ಮಾಡಿದ್ರು ಅಂತ ತಿಳ್ಕೊಳ್ಳಿ. 80 ಜನ ಬಂದ್ಬಿಟ್ರು. ಎಷ್ಟು ಜನ ಬಂದ್ಬಿಟ್ರು? 80 ಜನ ಬಂದ್ಬಿಟ್ರು. ಓಕೆನಾ? ಮೊನ್ನೆ ಬೆಂಗಳೂರಿನಲ್ಲಿ ಒಂದ್ ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದು, ರೆಗ್ಯುಲರ್ ಸೆಂಟರ್ ನಾವು ಹೋಗೋದು, ಸರಿನಾ? ಸ್ಪೀಕರ್
ಯೂಶ್ವಲಿ ಏನಾಗ್ತದೆ, ಯಾರು ಸ್ಪೀಕರ್ ಇರ್ತಾರೆ ಅವ್ರಿಗೆ ಏನ್ ಮಾಡ್ತಾರೆ, ಮೊದಲು ಊಟ ಕೊಡ್ತಾ ಇರ್ತಾನೆ. ಓಕೆನಾ? ಹ್ಮ್. ಓಕೆ, ಅಲ್ಲಿ ನಮ್ದೇ ಸೇವಾಕೆ ಅಂತ ಇರೋದಕ್ಕೆ ಎಲ್ಲಾನು ಕೂಡ ನೋಡಿದ್ದಾಯ್ತು. ಏನಾಯ್ತು, ಅನ್ನ ಕಡಿಮೆ ಬಿತ್ತು. ಏನಾಯ್ತು, ಅನ್ನ ಕಡಿಮೆ ಬಿತ್ತು. ಅಡಿಗೆ ಮಾಡಿದ್ರೆ ಕಡಿಮೆ ಆಯ್ತು, ಯಾಕಂದ್ರೆ ಜನ ಹೆಚ್ಚಿಗೆ ಬಂದ್ಬಿಟ್ರು. ಸರಿ? ಓಕೆ, ಆವಾಗ ಯಾವಾಗ ಅನ್ನ ಕಡಿಮೆ ಬಿತ್ತು, ಅಕ್ಕವ್ರು ಹೇಳಿದ್ರು, ಅಣ್ಣವ್ರೆ ಒಂದ್ 10 ನಿಮಿಷ ವೇಟ್ ಮಾಡಿ. ಅಕ್ಕವ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಉಳಿದವರಿಗೆಲ್ಲ ಅನ್ನ ಸಾಂಬಾರು, ನಮ್ಗೆ ಯಾವುದು ಅನ್ನ ರಸ. ಸರಿನಾ? ಅನ್ನ ರಸ ಇದ್ರೂ ಕೂಡ ಅದ್ರಲ್ಲಿ ಎಷ್ಟು ಖುಷಿ ಇರ್ತದೆ ಗೊತ್ತಾ? ಯಾಕೆ ಹೇಳಿ? ಮಾಡಿರುವಂತ ಆಹಾರ ಸಫಲ ಆಯ್ತು, ಬಂದವರಿಗೆಲ್ಲ ಬೇಕಾದಷ್ಟು ಸಿಕ್ಕಿದೆಯಲ್ಲ, ನಮ್ಗೆ ಅನ್ನ ರಸ ಇದ್ರು ಏನೂ ತೊಂದ್ರೆ ಇಲ್ಲ. ಇಲ್ಲ. ಅಂದ್ರೆ ಮಾನಸಿಕವಾಗಿ ತೃಪ್ತಿ ಇರ್ತದೆ ಆತ್ಮೀಯರೇ. ಓಕೆನಾ? ಅಂದ್ರೆ ಆವಾಗ ಆ ಆಹಾರವನ್ನ ನಮ್ಗೆ ಬಡಿಸೋದಿರ್ತದಲ್ಲ, ಅದರಲ್ಲಿ ರುಚಿಗಿಂತ ಏನಿರ್ತದೆ, ಅವರ ಒಂದು ಗೌರವಯುತವಾದಂತ ಭಾವನೆ ಇರ್ತದೆ. ಹಾಗೆ ಪರಮಾತ್ಮನು ಕೂಡ ನೀವು ಈಶ್ವರಿ ಸೇವೆ ಮಾಡಿದಾಗ ಕೊಡುವಂತ ಪ್ರೀತಿ ಇದೆಯಲ್ಲ, ಅಂದ್ರೆ ಮಗು ಅಂತ ಹೇಳ್ಬಿಟ್ಟು ಆಲಿಂಗನ ಮಾಡ್ತಾನಲ್ಲ, ಆ ಆಲಿಂಗನದ ಪ್ರೀತಿ ಇದೆಯಲ್ಲ, ಮೇರಾ ಬಚ್ಚ ಅಂತ ಆಲಿಂಗನದ ಪ್ರೀತಿ ಇದೆಯಲ್ಲ, ಅದು ಬಾಬಾ ಹೇಳ್ತಾರೆ ಲವಲೀನ ಸ್ಥಿತಿ. ಅಂದ್ರೆ ಆ ಭಗವಂತನ ಪ್ರೀತಿಯಲ್ಲಿ ಎಷ್ಟು ಮುಳುಗೋಗಿರ್ತೀವಿ ಅಂತಂದ್ರೆ, ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳು ನಮ್ಗೆ ಆಕರ್ಷಣೆ ಆಗೋದಿಲ್ಲ. ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹೇಗೆ ಸಮುದ್ರದಲ್ಲಿ ಮುಳುಗಿರುವಂತ ಒಬ್ಬ ವ್ಯಕ್ತಿ ಆ ನೀರಿನ ಸಂಪರ್ಕದಲ್ಲೇ ಇರ್ತಾನೆ ಹೊರತು ಸಮುದ್ರದಿಂದ ತನ್ನ ಮುಖವನ್ನು ಹೊರಗಡೆಗೆ ಏನ್ ಮಾಡೋದಿಲ್ಲ, ಅವನು ಇಡೋದಿಲ್ಲ. ಅಷ್ಟು ನಾವೇನಾಗಿರ್ಬೇಕು ಭಗವಂತನ ಪ್ರೀತಿಯಲ್ಲಿ ಲವ್ಲೀನ್ ಆಗ್ಬೇಕು. ನಾನು ಬಾಬನ ಒಳಗಡೆ ಇದ್ದೇನೆ, ಬಾಬನ ಒಳಗಡೆ ಇದ್ದೇನೆ, ಬಾಬನ ಹಂಗ ಒಳಗಡೆ ಇದ್ದೇನೆ ಅಂತ ಬಿಟ್ಟಲ್ಲ. ಏನಾಗ್ಬೇಕು, ನಮ್ಮನ್ನ ಸದಾ ಈಶ್ವರೀಯ ಕಾರ್ಯಕ್ಕೆ ಏನ್ ಮಾಡಿರ್ಬೇಕು, ಸಮರ್ಪಣೆ ಮಾಡಿರ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಇವತ್ತು ಬಾಬಾರವರ ಸ್ಮೃತಿ ದಿನ ಹೌದು, ಆದರೆ ಈ ಸ್ಮೃತಿ ದಿನದಲ್ಲಿ ಬಾಬಾ ಮತ್ತು ನೀವು ಇಬ್ರು ಸೇರಿಬಿಟ್ಟು ವಿಶ್ವ ಕೊಡ್ಲಿಕ್ಕೆ ಬಂದಿದ್ದೀರೋ, ಅಥವಾ ನನ್ನ ಹತ್ರ ಬಂದ್ಬಿಟ್ಟು ಬಾಬಾ ನನ್ನ ಹತ್ರ ಈ ಕಡಿಮೆತನ ಇದೆ, ಈ ಬಲಹೀನತೆ ಇದೆ, ಇದನ್ನ ಸರಿ ಮಾಡ್ಕೊಡು, ನಮ್ಮ ಮನೆಯವ್ರು ಸರಿ ಇಲ್ಲ, ನಮ್ಮ ಮಕ್ಕಳು ಸರಿ ಇಲ್ಲ, ಯೋಗದಲ್ಲಿ ಕೂತ್ಕೊಂಡು ನಿದ್ರೆ ಬರ್ತದೆ ಅಂತ ಹೇಳ್ಬಿಟ್ಟು ಬೇಡ್ಲಿಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಓಕೆ, ಕೇಳ್ಲಿಕ್ಕೆ ಅಪ್ಪನ ಹತ್ರನೇ ತಾನೇ ಬಂದಿದ್ದೀರಿ, ಊರಲ್ಲಿ ಬೇಡ್ಲಿಕ್ಕೆ ಹೋಗ್ಲಿಲ್ವಲ್ಲ, ಅದೊಂದು ಒಳ್ಳೇದು ಅಂತ ಹೇಳ್ತಾರೆ ಬಾಬಾ. ಅಪ್ಪನಿಂದ ತಾನೇ ತಗೊಳ್ತಾ ಇದ್ದೀರಿ. ಅದಕ್ಕಾಗಿ ನೀವೆಂತಹ ಮಕ್ಕಳು ಅಂತ ನೀವೇನ್ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ. ಲವಲೀನ ಮಕ್ಕಳು, ಲವಲಿ ಮಕ್ಕಳು ಅಲ್ವಾ? ಅದ್ ಹೆಂಗ್ ಗೊತ್ತಾಗ್ತದೆ? ಬೇಡಕ್ ಬಂದಿದೀವಿ ಅಂದ್ರೆ ಲವ್ಲಿ ಮಕ್ಕಳು, ತಂದೆ ಕಾರ್ಯ ಮಾಡಕ್ ಬಂದಿದೀವಿ ಅಂದ್ರೆ ಲವ್ಲಿ ನಮ್ಮ ಅಲ್ಲಿ ಬಾಬನ್ ಮನೆ ಮೌಂಟ್ ಅಬುಗೆ ಹೋದಾಗ ಅವರಿಗೆ ನೋಡಿ ಶಾಂತಿವನದಲ್ಲಿ ಕೊಟ್ಟಿದ್ದಾರೆ, ನಮಗೂ ನೋಡಿ ಅಲ್ಲಿ ಮುಕುಡಿ ಮಾತಾದಲ್ಲಿ ಕೊಟ್ಟಿದ್ದಾರೆ. ಅವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮಾಡ್ತಾರೆ, ದುಡ್ಡು ಕೊಟ್ಟವ್ರಿಗೆ ಒಂದು, ದುಡ್ಡು ಕೊಡದಿರೋರಿಗೆ ಇನ್ನೊಂದು ಅಲ್ವಾ? ನಾವು ದುಡ್ಡು ಕೊಟ್ಬಿಟ್ಟು ಅಡ್ವಾನ್ಸ್ ರಿಸರ್ವೇಶನ್ ಕೊಟ್ಬಿಟ್ಟು ದುಡ್ಡು ನಾವು ನ್ಯೂಸ್ ಪೇಪರ್ ಮಲ್ಕೊಂಡು ಬಂದಿರ್ತೀವಿ. ಅದನ್ನ ಯಾರಿಗೆ ಹೇಳೋದು? ಯಾರಲ್ಲಿ ನ್ಯೂಸ್ ಪೇಪರ್ ಮಲ್ಕೊಂಡು ಬಂದಿರ್ತಾರೋ ಅಲ್ಲಿ ಮೌಂಟ್ ಅಬು ಹೋದಾಗ ಬಾಬಾ ಏನ್ ಮಾಡ್ತಾರೆ, ಪಟರಾಣಿ ಬನಾ ದೇತಾ ಹೂಂ, ಜೋ ಪಟ್ ಪರ್ ಸೋತೆ ಹೋ ಪಟರಾಣಿ ಬನ್ ಜಾತೆ ಅಲ್ವಾ? ಯಾರು ಕೆಳಗಡೆಗೆ ಮಲಗಿರ್ತಾರೋ ನೆಲದ ಮೇಲೆ, ಅವರನ್ನ ಬಾಬಾ ಏನ್ ಮಾಡ್ತಾರಂತೆ, ಪಟ್ಟದ ರಾಣಿ ಅಂತ ಮಾಡ್ತಾರಂತೆ. ರಾಜನಿಗೆ ಬೇಕಾದಷ್ಟು ರಾಣಿಯರು ಇರ್ತಾರೆ, ಅದ ಪಟ್ಟದ ರಾಣಿ ಏನ್ ಮಾಡ್ತಾರೆ, ಪಕ್ಕದಲ್ಲೇ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿಕ್ಕೆ ಅಧಿಕಾರ ಇರ್ತಾರೆ, ಬೇರೆ ರಾಣಿಯರಿಗೆ ಅವಕಾಶ ಇರೋದಿಲ್ಲ ಅಲ್ವಾ? ಅಂದ್ಮೇಲೆ ನಾವೇನಾಗ್ಬೇಕು, ಪಟ್ಟದ ರಾಣಿ ಆಗ್ಬೇಕು. ಪಟ್ಟದ ರಾಣಿ ಅಂದ್ರೆ ಪ್ರತಿದಿನ ಭಗವಂತ ಪಟ್ 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 ಅಂತ ಹೊಡಿತಾ ಇರ್ತಾರೆ ಎದುರುಗಡೆ ಹೋಗಿ. ತಪ್ಪು ಮಾಡಿದಾಗ ಏನ್ ಮಾಡ್ತಿರ್ತಾರೆ, ಹೊಡಿತಾ ಇರ್ತಾರೆ. ಹೊಡಿತಾರೆ. ಯಾಕಂದ್ರೆ ಪಕ್ಕದಲ್ಲೇ ಇಡ್ತಾರಲ್ಲ, ಏನ್ ತಪ್ಪು ಮಾಡಿದೀವಿ ಅಂತ ಹೇಳ್ಬಿಟ್ಟು. ಓಕೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭಗವಂತನ ಬಗ್ಗೆ ನಿಮ್ಗೆ ಎಷ್ಟು ಪ್ರೀತಿ ಇದೆ, ಭಗವಂತ ನಿಮ್ಮನ್ನ ಪ್ರೀತಿ ಮಾಡ್ತಾರೋ ಅಥವಾ ನೀವು ಭಗವಂತನ ಪ್ರೀತಿ ಮಾಡ್ತಿರೋ? ಭಗವಂತ ಹೌದಾ? ಪಕ್ಕ ನಮ್ಮಲ್ಲಿ ಏನು ಕಲ್ಮಶಗಳಿದೆ. ಭಗವಂತ ನಿಮ್ಮನ್ನ ಪ್ರೀತಿ ಮಾಡಿದ್ರೆ ನೀವೇನು ಬಾಬನ ಹತ್ರ ಕೇಳಬೇಕಾದ ಅವಶ್ಯಕತೆ, ಅನಿವಾರ್ಯತೆ ಇರೋದಿಲ್ಲ. ಹೆಂಗ್ ಗೊತ್ತಾಗತ್ತೆ ಭಗವಂತ ನಮ್ಮನ್ನ ಪ್ರೀತಿ ಮಾಡ್ತಿದ್ರ, ನಾ ಭಗವಂತನ ಪ್ರೀತಿ ಮಾಡ್ತಿದೀವ ಅಂತ? ಹೆಂಗ್ ಗೊತ್ತಾಗತ್ತೆ? ಹಗುರತೆ, ಖುಷಿ, ಸಂತೋಷ. ಏನು ಯೋಗ ಮಾಡಿದ್ರೆ ಟಕ್ ಅಂತ ಶಾಂತಿ ಆಗ್ಬಿಡ್ಬೇಕು, ಎಷ್ಟೊತ್ ಬೇಕು ಅಷ್ಟು ಇದ್ ಬಿಡ್ಬೇಕು, ನಿಮ್ ಪರಿಶ್ರಮ ಅಂತ ಅನ್ಸ್ಲೇಬಾರ್ದು. ಈಗ ನಾನು ಮನೆಗೆ ಹೋಗಿ ನಾನ್ ತರಕಾರಿ ತಂದು, ನಾನ್ ದಿನಸಿ ತಂದು, ಕಸ ಗೂಡ್ಸಿ, ಪಾತ್ರೆ ತೊಳೆದು, ಅಡಿಗೆ ಮಾಡಿ ಊಟ ಮಾಡೋದು ಹೆಂಗಿರ್ತದೆ? ಅಮ್ಮ ಎಲ್ಲ ಮಾಡ್ಬಿಟ್ಟು ನೀವು ಚೇರ್ ಮೇಲೆ ಕೂತ್ಕೊಂಡಾಗ ಮಗ ಬಾಯಿ ಓಪನ್ ಮಾಡು ಅಂತ ಬಾಯಲ್ಲಿ ಬಿಸಿ 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 ಆಗಿರುವಂತ ಉದ್ದಿನ ವಡ ತಿನ್ಸಿದ್ರೆ ಹೆಂಗಿರ್ತದೆ? ಅವ್ರಾಗ ಉಡ್ಕೊಂಡು ಬಂದ್ಬಿಟ್ಟು ತಿನ್ಸಿದ್ರೆ ಹೆಂಗಿರ್ತದೆ?
ಅಲ್ವಾ? ವ್ಯತ್ಯಾಸ ಇರ್ತದಿಲ್ವೋ? Correct. ಹಾಗೆ ಇಲ್ಲೂನು ಕೂಡ ಬೆಳ್ತಾರೆ. ಲವ್ಲಿನ ಮಕ್ಕಳ ಯೋಗದ ಸ್ಥಿತಿ ಏನಾಗ್ತದೆ, ಯೋಗ ಟಕ್ ಅಂತ ಹತ್ತಿ ಬಿಡ್ತದೆ. ಓಕೆ, ನಾವ್ ಎಷ್ಟೇ ಪರಿಶ್ರಮ ಪಟ್ಟು ಕೂಡ ಯೋಗ ಹತ್ತತಾ ಇಲ್ಲ, ನಿದ್ರೆ ಬರ್ತಾ ಇದೆ, ಜುಟ್ಕ ಹೊಡಿತಾ ಇದೆ, ಕಷ್ಟಪಾಗ್ತಾ ಇದೆ ಅಂತಂದ್ರೆ ಭಗವಂತ ನಿಮ್ಮ ಕಡೆಗೆ ಗಮನವನ್ನ ಕೊಟ್ಟಿಲ್ಲ, ನಿಮ್ಮನ್ನ ಪ್ರೀತಿ ಇಲ್ಲ. ಮಾಡ್ತಾ ಇಲ್ಲ. ಅಂದ್ಮೇಲೆ ಭಗವಂತ ಮೊದಲು ಯಾರಿಗೆ ಪ್ರೀತಿ ಮಾಡ್ತಾರೆ? ಲವಲೀನ ಲವಲೀನ ಮಕ್ಕಳಲ್ಲಿ ಸದಾ ಕಾಲ ಬಾಬಾ ಏನು ಕೊಟ್ಟರು ಎಲ್ಲಾದ್ರೂ ಕುಳಿಸು, ಏನಾದ್ರೂ ಮಾಡಿಸು, ಏನು ಊಟನಾದ್ರೂ ಕೊಡು. ಆದ್ರೆ ಅವ್ರ ಮೇನ್ ಉದ್ದೇಶ ಏನು? ಭಗವಂತನ ಪ್ರೀತಿಲಿ ಏನಾಗಿರ್ತಾರೆ? ಲವ್ಲಿ. ಇವತ್ತು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ಏನ್ ಮಾಡ್ತಾರೆ ಹೇಳಿ? ಲವಲೀನವಾಗಿರ್ತಾರೆ ಅದ್ರಲ್ಲಿ. ಹಗಲಿರ್ಲಿ, ರಾತ್ರಿ ಇರ್ಲಿ, ಮಧ್ಯಾಹ್ನ ಇರ್ಲಿ, ಅಮಾವಾಸ್ಯೆ ಇರ್ಲಿ, ಎಷ್ಟು ಗಂಟೆಗೆ ಅದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಅವ್ರ ಶರೀರ ಯಾವ ಪೊಸಿಷನ್ ಅಲ್ಲಿ ಕುಂತಿದಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಬಸ್ ಸ್ಟಾಪ್ ಬಂದೋದ್ರು ಗೊತ್ತಿರೋದಿಲ್ಲ, ಮನೇಲಿ ಕಳ್ಳರು ಬಂದ್ರು ಗೊತ್ತಾಗೋದಿಲ್ಲ, ಮೈ ಮೇಲೆ ಪಾಸ್ ಆದ್ರೂ ಕೂಡ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಅಷ್ಟು ಆ ಮೊಬೈಲ್ ಒಳಗಡೆ ಏನಾಗಿರ್ತಾರೆ? ಮುಳುಗೋಗಿರ್ತಾರೆ. ಹಾಗೆ ಭಗವಂತನ ಪ್ರೀತಿಯಲ್ಲಿ ಮುಳುಗೋಗಿರ್ಬೇಕು. ಯಾವಾಗ ಮುಳುಗ್ತೀವಿ ಆತ್ಮೀಯರೇ? ಕೇವಲ ಭಗವಂತನ ಪ್ರೀತಿ ಅಷ್ಟೇ ಅಲ್ಲ, ವಿಶ್ವದ ಸರ್ವ ಜನರ ಪ್ರೀತಿಯನ್ನ ನಾವು ತೆಗೆದುಕೊಳ್ಬೇಕು ಅಲ್ವಾ? ಪ್ರಪಂಚದ ಜನ ಇಷ್ಟೆಲ್ಲ ದುಃಖದಲ್ಲಿದ್ದಾರಲ್ವಾ? ಅವರೆಲ್ಲವನ್ನ ದುಃಖವನ್ನ ದೂರ ಮಾಡಿದಾಗ, ಅವರೆಲ್ಲರ ಆಶೀರ್ವಾದ ನಮ್ಗೆ ಸಿಕ್ಕಿದಾಗ, ತಂದೆ, ಪಂಚತತ್ವ, ಪೂರ್ತಿ ವಿಶ್ವದ ಆತ್ಮಗಳ ಆಶೀರ್ವಾದ ತೆಗೆದುಕೊಳ್ಳುವಂತ ಸಮಯ ಈಗ ಮಾತ್ರ ಅಲ್ವಾ? ಲೌಕಿಕದಲ್ಲಿದ್ದಾಗ ನಮ್ಗೆ ಆಶೀರ್ವಾದ ಯಾರು ಕೊಡ್ತಾರೆ ಹೇಳಿ? ಲೌಕಿಕ ಪರಿವಾರದವ್ರಿಗೆ ಮಾತ್ರ ಅಲ್ತಾನೆ. ನೀವು ಎಷ್ಟು ಜನರಿಗೆ ಊಟ ಕೊಟ್ಟಿದ್ದ ಅವ್ರು ತಾನೇ ಆಶೀರ್ವಾದ ಕೊಡ್ತಾನೆ. ಲೌಕಿಕದವ್ರಿಗೆ ಎಷ್ಟು ಜನರಿಗೆ ನಾವು ಅಡಿಗೆ ಮಾಡಾಕ್ಬೋದು? ನಮ್ಮ ಪರಿವಾರದವ್ರಿಗೆ ಮಾತ್ರ ತಾನೆ, ಎಲ್ಲರಿಗೂ ಮಾಡಾಕ್ಲಿಕ್ಕೆ ಆಗೋದಿಲ್ವಲ್ಲ. ಅದು ವರ್ತಮಾನದಲ್ಲಿ ವಿಶ್ವದ ಎಲ್ಲರಿಗೂ ಕೂಡ ಏನ್ ಮಾಡ್ಬೋದು? ನಾವು ಏನ್ ಮಾಡ್ಬೋದು? ಅವರ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಇವಾಗ ಒಂದು ಏನಿದೆ, ನಮಗೆ ಅವಕಾಶ ಇದೆ. ಆವಾಗ ಅವರೆಲ್ಲರೂ ನಿಮಗೆ ಪ್ರೀತಿಯನ್ನು ಮಾಡಿದಾಗ ಏನಾಗಿರ್ತದೆ? ಏನಾಗತ್ತೆ? ಖುಷಿ ಸಿಗುತ್ತೋ ಸಿಗಲ್ಲ? ಉದಾಹರಣೆಗೆ ನೋಡಿ, ಇವತ್ತು ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳು ಅಲ್ವಾ, ಒಳ್ಳೆ ಕೆಲಸವನ್ನ ಮಾಡ್ತಾ ಇದಾರ ಇಲ್ವೋ? ಅವಾಗ ಜನ ಅವ್ರಿಗೆ ಆಶೀರ್ವಾದ ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಅದೇ ಖುಷಿಯಿಂದ ಮುನ್ನುಗ್ತಾರಲ್ವಾ ಅವರು. ಅವ್ರು ಯಾವಾಗಲೂ ಏನ್ ಹೇಳ್ತಾರೆ? ನಾನು 140 ಕೋಟಿ ಭಾರತದವರಿಗೋಸ್ಕರ ಇದ್ದೇನೆ ಅಂತ ಬಿಟ್ಟು ಹೇಳ್ತಾರೆ ಅಲ್ವಾ? ಆ ಧೈರ್ಯ, ಸ್ಥೈರ್ಯ, ಆಶೀರ್ವಾದ ಸಿಗತ್ತೆ ತಾನೆ. ಜನ ಎದುರುಗಡೆಗೆ ಅವ್ರು ತಲೆ ಬಾಗ್ತಾರೆ ಅಲ್ವಾ? ಆದ್ರೆ ಬೇರೆಯವ್ರ ಎದುರುಗಡೆ ತಲೆ ಬಾಗಲ್ಲ, ಸ್ಟ್ರಾಂಗ್ ಆಗಿರ್ತಾರೆ. ಹೌದು ತಾನೆ? ಅದಕ್ಕೆ ನಾವ್ ಯಾರ ಎದುರುಗಡೆ ತಲೆ ಬಾಗ್ಬೇಕು? ತಂದೆ. ರಾವಣ ಎದುರುಗಡೆ. ರಾವಣನ ಎದುರುಗಡೆಗೆ ಎಂದೂ ಕೂಡ ಏನ್ ಮಾಡಬಾರ್ದು? ಭಗವಂತನ ಎದುರುಗಡೆಗೆ ಏನ್ ಮಾಡ್ಬೇಕು? ತಲೆ ಬಾಗ್ಬೇಕೋ ಬೇಡವೋ? ತಲೆ ಬಾಗ್ಬೇಕೋ ಬೇಡವೋ? ತಲೆ ಬಾಗ್ಬೇಕು, ನಮಸ್ಕಾರ ಮಾಡ್ಬೇಕು. ತಲೆ ಬಾಗಿ ನಮಸ್ಕಾರ ಮಾಡ್ಬೇಕು. ಆ ಬಾಗಿ ನಮಸ್ಕಾರ ಮಾಡ್ಬೇಕು. ಬಾಗ್ಬಿಟ್ಟು ನಮಸ್ಕಾರ ಮಾಡ್ಬೇಕಾ? ಹ್ಮ್. ನಾನು ನಮಸ್ಕಾರನು ಮಾಡೋದಿಲ್ಲ, ಏನ್ ಮಾಡೋದಿಲ್ಲ, ಬಾಗೋದು ಇಲ್ಲ. ನಾನೇನ್ ಮಾಡಿದ್ರೆ ಕಾಲ್ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ಎಲ್ಲಿ ಸಾಷ್ಟಾಂಗ ನಮಸ್ಕಾರ ಎಲ್ಲಿವರೆಗೆ ಎತ್ತೋದಿಲ್ಲೋ ಅಲ್ಲಿವರೆಗೆ ನಾನು ಹೇಳುದಿಲ್ಲ ಅಂತ ಹೇಳ್ಬಿಟ್ಟು. ಅವಾಗ ಬಾಗ್ಲೇಬೇಕಲ್ಲ ಅಣ್ಣ? ಯಾರು ಬಾಗ್ಬೇಕು? ಸಾಷ್ಟಾಂಗ ನಮಸ್ಕಾರ ಮಾಡೋಕ್ಕಾಗ್ಲಿ, ಕಾಲು ಬಾಗಿ ಅದು ಬಾಗೋದನ್ನ ಹಿಂಗ ಬಾಗೋದು. ಬಾಗೋದು ಅಂದ್ರೆ ಹಿಂಗೆ. ಸಾಷ್ಟಾಂಗ ನಮಸ್ಕಾರ ಅಂತಂದೇನು ಅದಲ್ಲಿ ಮಲ್ಕೊಂಡ್ಬಿಟ್ಟಿದ್ವಿ ಅಷ್ಟೇ, ಬಾಗೋದಿಲ್ವೇ ಇಲ್ಲ. ಎಲ್ಲ ಪೂರ್ತಿ ನಿಂದೆ, ಏನಾರ ಮಾಡ್ಕೊಂಡು ಅವರೇ ಬಾಗಿ ಮ್ಯಾಲಕ್ಕೆ ಇರುತ್ತಾರೆ. ಆವಾಗ ಯಾರು ಬಾಗ್ಬೇಕು? ತಂದೆನೇ ಬಾಗಿ ಇರ್ತಾರೆ ಮ್ಯಾಲಕ್ಕೆ. ಅವ್ನ್ ಬಾಗ್ಬೇಕು ತಾನೆ, ನಾನು ಎತ್ತಬೇಕು ಅಂತಂದ್ರೆ. ನಿನ್ ಎಲ್ಲಿ ಕೊಡೋದಿಲ್ವೋ? ನಾನೇನ್ ಮಾಡೋದಿಲ್ಲ, ಹೇಳುದೇ ಕೈ ಇಟ್ಟೆ ಕಾಲ್ ಇಟ್ಕೊಂಡ್ಬಿಡೋದು. ಕಾಲ್ ನಾನ್ ಬಿಡೋದೇ ಇಲ್ಲ. ನಿನ್ ಎಲ್ಲಾದ್ರೂ ಹೋಗೋ, ನಾನು ಕಾಲ್ ಇಟ್ಕೊಂಡಿದ್ದೀನಿ, ನನ್ನ ನಿನ್ನ ಮಡಿಲಲ್ಲಿ ಇಟ್ಕೊಂಡು ಹೋಗು, ನಾನು ಮುಂದೆ ಹೋಗ್ಲಿಕ್ಕೆ ನಿನ್ಗೇನ್ ಮಾಡೋದಿಲ್ಲ, ಬಿಡೋದಿಲ್ಲ. ಅದು ಗಟ್ಟಿಯಾಗಿ ಕಾಲ್ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ ಅವಾಗ? ಅವರೇ ಬಾಗಿ ಎತ್ಕೊಂತಾರೆ. ಚಿಕ್ಕ ಮಕ್ಳು ಏನ್ ಮಾಡ್ತಾರೆ? ಅಮ್ಮ ಎಲ್ಲಾರು ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ? ನಾನು ಬರ್ತೀನಿ ಪೀಡಿಸ್ತಾರ ಇಲ್ವೋ? ಹಂಗೆ ನಾ ಬಾಬನಿಗೆ ಏನ್ ಮಾಡ್ಬೇಕು? ನೀನ್ ಎಲ್ಲಾದ್ರೂ ಹೋಗಪ್ಪ, ನಾನ್ ನಿನ್ ಜೊತೆಲಿ ಇರ್ತೇನೆ. ಅವಾಗ ಹೇಳ್ತಾರೆ, ನೀನ್ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡಬಾರ್ದು? ಗಲಾಟೆ. ಬೆಂಗಳೂರು ಭಾಷೆಲಿ ತೀಟೆ ಅಂತ ಹೇಳ್ತಾರೆ. ತೀಟೆ ಮಾಡಬಾರ್ದು, ಸುಮ್ಮನೆ ಇದೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ನೀನ್ ಏನು ಬೇಡ, ನೀನ್ ಸುಮ್ಮನೆ ಮಡಿಲಲ್ಲಿ ಇಟ್ಕೊಂಡು ನೀನ್ ಎಲ್ಲಾರು ಕರ್ಕೊಂಡು ಹೋಗ್, ನಿನ್ ಕೆಲ್ಸ ನೀನ್ ಮಾಡು, ನಾನು ನಿನ್ಗೆ ಏನ್ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ. ಅದೇನ್ ಮಾಡ್ಬೇಕು? ಮಡಿಲಲ್ಲಿ ಇಟ್ಕೊಳ್ತಾರೆ.
ನಮ್ಮಪ್ಪ ಮಾಡೋ ಕೆಲಸ ಏನು? ಮಡಿಲಲ್ಲಿ ಬಂದು ವಿಶ್ವ ಕಲ್ಯಾಣ. ಓಕೆ, ಒಂದ್ಸಲ ಅಪ್ಪನ ಮಡಿಲಲ್ಲಿ ನಾವಿದ್ರೆ ಅಪ್ಪ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಿ ಎಲ್ಲರೂ ಕೂಡ ಅಪ್ಪನ ಜೊತೆಗೆ ಮಗನನ್ನು ಕೂಡ ಏನ್ ಮಾಡ್ತಾರೆ? ಮಾತಾಡಿಸ್ತಾರೆ, ಮುದ್ದು ಮಾಡ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ಡೈರಿ ಮಿಲ್ಕ್ ಕೊಡ್ತಾರೆ. ಕೊಡಲ್ವೋ? ಕೊಡಲ್ವಾ? ಕೊಡ್ತಾರೆ. ಹಾಗೆಯೇ ನಾವು ಬಾಬನ ಜೊತೆಲಿದ್ರೆ ಜನರ ಆಶೀರ್ವಾದನು ನಮಗೆ ಸಿಗುತ್ತೆ. ಅದಕ್ಕಾಗಿ ಸದಾ ಕಾಲ ಸಮರ್ಪಣೆ ಆಗೋದರ ಮೂಲಕ ಭಗವಂತನ ಪ್ರೀತಿಗೆ ನಾವೇನಾಗ್ಬೇಕು? ಅದಕ್ಕೆ ಬೆಳ್ತಾರೆ, ದೂರದಲ್ಲಿ ನಿಂತ್ಬಿಟ್ಟು ನೀವು ಮುಗುಳ್ನಗ ಕೊಟ್ಟರೆ ನಾನು ಮುಗುಳ್ನಗ ಕೊಡ್ತೇನೆ, ನೀವು ಸೆಕೆಂಡ್ ಕೊಟ್ಟರೆ ನಾನು ಸೆಕೆಂಡ್ ಕೊಡ್ತೇನೆ, ನೀವು ಸೆಲ್ಯೂಟ್ ಹೊಡೆದ್ರೆ ನಾನು ಸೆಲ್ಯೂಟ್ ಹೊಡಿತೇನೆ ಅಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ನಾವು ಇವಾಗ? ಸೆಲ್ಯೂಟ್ ಹೊಡೋಣ, ನಮಸ್ಕಾರ ಮಾಡೋಣ. ನಮಸ್ಕಾರ. ನಮಸ್ಕಾರ ಮಾಡೋಣ. ಸಾಷ್ಟಾಂಗ ನಮಸ್ಕಾರ. ನಮಸ್ಕಾರ. ಸಾಷ್ಟಾಂಗ ನಮಸ್ಕಾರ ಅಂತಂದ್ರೆ ಏನು? ಪೂರ್ತಿ ಸಮರ್ಪಣೆ. 8 ಮಲಗ್ಬಿಡೋದು. ಅಂಗಗಳನ್ನು ಶರೀರದ 5 ಅಂಗ, ಆತ್ಮದ 3 ಅಂಗ, ಎಲ್ಲವನ್ನ ಯಾರಿಗೆ ಸಮರ್ಪಣೆ? ಭಾವನೆ. ಪರಮಾತ್ಮ. ನಿನಗೆ ನೀನು ಉಪಯೋಗ ಮಾಡು ಅಂತ ಬಿಟ್ಟು ಸಂಪೂರ್ಣವಾದ ಜವಾಬ್ದಾರಿಯನ್ನು ಅವನಿಗೆ ಕೊಟ್ಟು ಬಿಡೋದು. दोनों के स्नेह की लहरें बाप के पास अमृत वेले के भी पहले से पहुंच रही थी. ಇಬ್ಬರ ಸ್ನೇಹದ ಅಲೆಗಳು. ಯಾರ್ಯಾರ್ದು ಇಬ್ರು? ಲವಲಿನ ಮಕ್ಕಳು, ಲವ್ಲಿ. ಈ ಲವ್ಲಿ ಮಕ್ಕಳು ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ 18 ಜನವರಿಗೆ ಮಾತ್ರ ಬಾಬನ ಮೇಲೆ ಪ್ರೀತಿ ಏನಾಗ್ತಾ ಇರ್ತದೆ? ಜಾಸ್ತಿ ಆಗ್ಬಿಡುತ್ತೆ. ಬುಕ್ ಹರಿತಾ ಇರ್ತದೆ. ಅದರ ಪರಿಣಾಮ ಕೆಲವೊಂದ್ಸಲ ಸತ್ಯ ಹೇಳಿದ್ರೆ ಕೆಲವರು ಸಿಟ್ಟು ಬಂದ್ಬಿಡ್ತದೆ. ಅದರ ಪರಿಣಾಮ ಏನಾಗ್ತದೆ ಅಂತಂದ್ರೆ, ಯಾರು ಲವ್ಲಿ ಮಕ್ಕಳು ಇರ್ತಾರೋ ಅವರು ಬಾಬನ ಮನೆಗೆ ಬರ್ಬೇಕಾದ 1,000 ರೂಪಾಯಿ ಗುಲಾಬಿ ಹಾರ ತಗೊಂಡ್ ಬರ್ತಾರೆ. ಏನ್ ತಗೊಂಡ್ ಬರ್ತಾರೆ? ಗುಲಾಬಿ ಹಾರ. ಫೋಟೋಗೆ ಹಾಕ್ತಾರೆ. ಯಾವ ಫೋಟೋಗೆ? ಬಾಬಾ. ಬಾಬನ ಮನೆಗೆ ಬಂದ್ಬಿಟ್ಟು ಏನ್ ಮಾಡ್ತಾರೆ? ಎಷ್ಟೋ ಜನ 18 ಜನವರಿಗೆ ಸೇವಾ ಕೇಂದ್ರಗಳಲ್ಲಿ 36 ವೆರೈಟಿ ಬ್ರಹ್ಮ ಭೋಜನ ಮಾಡಿಸ್ತಾರೆ. ಎಷ್ಟು? 36. ನೋಡಿ ಅಣ್ಣವ್ರೆ, ಈ ಸಲ ಬ್ರಹ್ಮ ಭೋಜನ ಮಾಡಿಸಿದ್ ನಾನು. ಹೌದಾ? ಸೆಂಟರ್ನಲ್ಲಿ ಡೆಕೋರೇಷನ್ ಮಾಡಿಸಿದ್ ನಾನು. ಹೌದಾ? ಊಟ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಅವಾಗ ಏನಾಯ್ತು? ಅಲ್ಲಿ ತಪಸ್ಸೆಲ್ಲಿದೆ? ಯೋಗ ಇಲ್ಲಿದೆ. ಬಂದಿರೋರೆಲ್ಲರೂ ಕೂಡ ಅಲ್ಲಿರೋರೆಲ್ಲ 36 ವೆರೈಟಿ ಮಾಡೋದಲ್ಲಿ ಏನಾಗ್ಬಿಡ್ತಾರೆ? ಆ ದಿನ ಅಂತ 36 ವೆರೈಟಿ ಮಾಡ್ಲಿಕ್ಕೆ ಆಗುದಿಲ್ಲ. 1 ವಾರದಿಂದ ಸ್ಟಾರ್ಟ್ ಮಾಡ್ಬೇಕಾಗ್ತದೆ ತರ್ಲಿಕ್ಕೆ ಮಾಡ್ಲಿಕ್ಕೆ. ಅವಾಗ ಏನಾಯ್ತು? ಸ್ಥೂಲದಲ್ಲಿ ನಾವು ಬ್ಯೂಸಿ ಆದ್ವಿ ಹೊರತು ಸೂಕ್ಷ್ಮದಲ್ಲಿ ಇಲ್ಲಿದೆ ಅಲ್ವಾ? ಲವ್ಲಿ ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ, ಬಂದ್ಬಿಟ್ಟು ಶಾಂತಿ ಸ್ತಂಭಕ್ಕೆ ರಾತ್ರಿ ಪೂರ್ತಿ ಕೂತ್ಕೊಂಡ್ಬಿಟ್ಟು ಶೃಂಗಾರ ಮಾಡ್ತಾರೆ. ಬಾಬನಿಗೆ ಶಾಂತಿ ಸ್ತಂಭದ ಶೃಂಗಾರ ಬೇಕಾ ಅಥವಾ ಮನಸ್ಸಿನ ಶೃಂಗಾರ ಬೇಕು? ಅದಕ್ಕಾಗಿ ಬಾಬಾ ಹೇಳ್ತಾರೆ, 2 ರೀತಿ ಮಕ್ಕಳು ಇದ್ರಂತೆ. ಲವ್ಲಿ ಮಕ್ಕಳು, ಲವ್ಲಿನ ಮಕ್ಕಳು ಆದಷ್ಟು ನಿರಾಕಾರದಲ್ಲಿ ಹೋಗ್ತಾರೆ. ಲವ್ಲಿ ಮಕ್ಕಳು ಆದಷ್ಟು ಸಾಕಾರದಲ್ಲೂ. ಅಣ್ಣವ್ರೆ, ಈ ಸಲ ಮೌಂಟ್ ಅಬುಗೆ ಹೋದಾಗ ನಾನು 10,000 ರೂಪಾಯಿ ಒಳ್ಳೆ ಬಾಬಾ ಅವ್ರದ್ದು ಟ್ರಾನ್ಸ್ಲೇಷನ್ ತಗೊಂಡು ಬಂದೆ. ಟ್ರಾನ್ಸ್ಲೇಟರ್ ಏನ್ ತಗೊಂಡು ಬಂದ್ರಿ? 10,000 ರೂಪಾಯಿ. ಚೆನ್ನಾಗಿರ್ತದಲ್ವ ಯೋಗ ಮಾಡ್ಲಿಕ್ಕೆ? ಚೆನ್ನಾಗಿರ್ತದೆ ಇರಲ್ವಾ? ಇಲ್ಲ. ಟ್ರಾನ್ಸ್ಲೇಟರ್ ನೋಡ್ಬಿಟ್ಟು ಯೋಗ ಮಾಡ್ಬೇಕು, ಬಾಬನ್ ನೋಡ್ಬಿಟ್ಟು ಯೋಗ ಮಾಡ್ಬೇಕು? ಬಾಬನ್ ನೋಡಿ ಯೋಗ ಮಾಡುದು. ಕೆಲವೊಂದ್ ಕಡೆ ನಾವು ಬಾಬನ್ ಮನೆಗೆ ಹೋದಾಗ ಅಲ್ಲೆಲ್ಲ ಈ ರೀತಿ ಇರ್ತದೆ. ಕೇಳ್ತಾರೆ, ಅಣ್ಣವ್ರೆ ಫೋಟೋ ಚೆನ್ನಾಗಿದೆ? ಚೆನ್ನಾಗಿದೆ. ರೆಡ್ ಲೈಟ್ ಚೆನ್ನಾಗಿದೆ? ಚೆನ್ನಾಗಿದೆ. ಸ್ಕ್ರೀನ್ ಚೆನ್ನಾಗಿದೆ? ಚೆನ್ನಾಗಿದೆ. ಆಮೇಲೆ ಯೋಗದಲ್ಲಿ ಕೂತ್ಕೊಂಡಾಗ ಅದು ಗಮನ ಎಲ್ಲಿ ನಮ್ದು? ವಾಸ್ತವಿಕ ಸತ್ಯವನ್ನು ಹೇಳಿದ್ರೆ, ಕೈ ಸತ್ಯವನ್ನು ಹೇಳಿದ್ರೆ ಜನರಿಗೆ ಏನಾಗ್ತದೆ? ಬೇಜಾರಾಗ್ತದೆ. ಬೇಜಾರಾಗತ್ತೆ ಅಂತ ಹೇಳಿದೇನು ಇರ್ಲಿಕ್ಕೂ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ಮೂಲಕ ಬಾಬಾ ಮಾಡಿರೋದ ಕ್ಲಾಸ್ ಅನ್ನು ಕೇಳೋದು ತುಂಬಾ ಕಡಿಮೆ. ಯಾಕಂದ್ರೆ ಇವ್ರು ಯಾವಾಗ್ಲೂ ಬೈತಾ ಇರ್ತಾರೆ. ಬೈಯೋದಿಲ್ಲ, ಅದು ವಾಸ್ತವಿಕ ಸತ್ಯ. ನಾವೆಲ್ಲಿ ತಪ್ಪು ಮಾಡ್ತಿದೀವಿ ಅಂತ ನಾವೇನ್ ಮಾಡ್ಬೇಕು? ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕು. ಆದ್ಮೇಲೆ ಅದೇ 1,000ವನ್ನ ಬಡತನದಲ್ಲಿರುವಂತ ಒಂದು ಮಗುಗೆ ಸ್ಕೂಲಿಗೆ ವಿದ್ಯಾಭ್ಯಾಸ ಕೊಡಿ, ಅಥವಾ ಯಾವುದೋ ಒಂದು ಸೆಂಟರ್ ಎಲ್ಲೋ ಒಂದ್ ಕಡೆ ಊಟ ತಿಂಡಿ ಇರುವುದಿಲ್ಲ, ಅಲ್ಲಿ ಕೊಡಿ. ಅವ್ರು ಎಷ್ಟು ಆಶೀರ್ವಾದ ಸಿಗತ್ತೆ ಗೊತ್ತಾ? ನಿಮ್ದು ಆ 1,000 ರೂಪಾಯಿ ಹಾರದಿಂದ ಒಂದು ಅರ್ಧ ಗಂಟೆ 1 ಗಂಟೆ ಅಷ್ಟೇ. ಏನು ಪ್ರಯೋಜನ ಅದರಿಂದ? ಹೇಳಿ ನೋಡೋಣ. ಸಾವಿರಾರು ಹೂವನ್ನ ಹಾಕಿ ಶೃಂಗಾರ ಮಾಡಿ ಯಾರು ನೋಡ್ತಾರ ಅದನ್ನ ಅಲ್ವಾ? ಜನರಿಗೆ ನೋಡ್ಲಿಕ್ಕೆ ಪುರ್ಸತ್ತಿಲ್ಲ. ಮೊಬೈಲ್ ಅಲ್ಲಿ ಮಾತಾಡೋದಲ್ಲ ಅವ್ರು ಏನಾಗ್ಬಿಟ್ಟಿದ್ದಾರೆ? ಬಿಸಿ ಆಗ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನಾವೇನ್ ಮಾಡ್ಬೇಕು? ಪರಿವರ್ತನೆ ಮಾಡ್ಕೊಳ್ಬೇಕಲ್ವಾ?
ಅನೇಕ ಬಚ್ಚೆ ಕೆ ದಿಲ್ ಸೆ ಆಟೋಮೆಟಿಕ್ ಗೀತ್ ಬಜ್ ರಹಾ ಹೈ ಮೇರಾ ಬಾಬಾ. ಎಲ್ಲರೂ ಕೂಡ ಬೆಳಗಿಂದ ಏನ್ ಹೇಳ್ತಿದಾರಂತೆ? ಬಾಬಾ ಯಾರು? ಮೇರಾ ಬಾಬಾ. ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ. ಅಂದ್ರೆ ಕೆಲವರಿಗೆ ಆ ದಿನ ಮಾತ್ರ ಬಾಬನ ಮೇಲೆ ಏನಿರ್ತದೆ? ಪ್ರೀತಿ. ಪ್ರೀತಿ ಹೋಗಿರ್ತಾರೆ. ಇನ್ನು ಕೆಲವೊಬ್ಬರನ್ನ ನೋಡಿದ್ದೀನಿ ಆದ್ಮೇಲೆ ನಾನು ಯಜ್ಞದಲ್ಲಿ. ಏನು ಅಂತಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ತಿಂಗಳಾನುಗಟ್ಲೆ ಸೇವೆ ಮಾಡ್ತಾ ಇರ್ತದೆ ಯಾವುದೋ ಒಂದು ಕಾರ್ಯಕ್ರಮ, ಸರಿನಾ? ಅವ್ರು ಗುಪ್ತವಾಗಿರ್ತಾರೆ. ಕೆಲವೊಬ್ರು ಆ ದಿನ ಬರ್ತಾರೆ, ಒಳ್ಳೆ ಶೂಟ್ ಬೂಟ್ ಹಾಕೊಂಡು, ಒಳ್ಳೆ ರೀತಿ ಐರನ್ ಹಾಕೊಂಡು ಎಲ್ಲ ಮಾಡ್ಕೊಂಡು, ಆ ದಿನ ಎಲ್ಲಿ ಪ್ರೋಗ್ರಾಮ್ ನಡೀತದಲ್ಲ, ಪ್ರೋಗ್ರಾಮ್ ಅಲ್ಲಿ ಫೋಟೋ ಎಲ್ಲೆಲ್ಲಿ ನಡೀತದೋ ಅಲ್ಲೆಲ್ಲ ಇರ್ತಾರ ಅವ್ರು. ಅಂದ್ರೆ ಅವ್ರ ಗಮನ ಏನು? ಫೋಟೋದ ಕಡೆ. ನಾನು ಮಾಡಿದ್ದೀನಿ ಅಂತ ಎಲ್ಲರಿಗೂ ಏನಾಗ್ಬೇಕು? ಗೊತ್ತಾಗ- ಗೊತ್ತಾಗಬೇಕು, ಹೆಸರು ಕೀರ್ತಿ ಬೇಕು ಅವ್ರಿಗೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಿರ್ತಾರೆ? ಸೇವೆ ಮಾಡ್ತಾ ಇರ್ತಾರೆ ಅಲ್ವಾ? ಅದಕ್ಕೆ ನೋಡಿ, ಕೆಲವೊಂದು ಹೆಣ್ಣು ಮಕ್ಕಳು ಅಪ್ಪ ಅಮ್ಮನ ಮನೆಗೆ ಹೋದಾಗ ಸ್ಟೇಜ್ ಮೇಲೆ ನಿಂತ್ಕೊಂಡು ಫೋಟೋ ತೆಗ್ಸೋದು. ಕೆಲವೊಬ್ರು ಕೆಲಸ ಮಾಡ್ತಾ ಇದ್ರು. ಅಡಿಗೆ ಮನೇಲಿ ಹೋಗ್ಬಿಟ್ಟು ಸುಮ್ಮನೆ ಅಡಿಗೆ ಕೆಲಸ ಮಾಡ್ತಾ ಇರ್ತಾರೆ. ಓಕೆ. ಭಗವಂತನ ಹೃದಯವನ್ನು ಯಾರು ಇಡ್ತಾರೆ? ಅಪ್ಪನ ಹೃದಯವನ್ನು ಯಾರು ಇಡ್ತಾರೆ? ಫೋಟೋ ತೆಗೆಸ್ಕೊಂಡವರು, ಕೆಲಸ ಮಾಡ್ತಾ ಅಡಿಗೆ ಮನೆ ಅಡಿಗೆ ಕೆಲಸ ಮನೆ. ಮಾಡಿದವರು. ಅಡುಗೆ ಮನೇಲಿ ಕೆಲಸ ಮಾಡುವ. ಯಾವ ಸಮಯದಲ್ಲಿ ಯಾವುದಕ್ಕೆ ಅವಶ್ಯಕತೆ ಇರ್ತೋ ಅದನ್ನ ಏನ್ ಮಾಡ್ಬೇಕಾಗ್ತದೆ? ಮಾಡಬೇಕು. ಓಕೆ. ಈಗಲೂ ಕೂಡ ನಾನು ಎಲ್ಲಾದ್ರೂ ಈಶ್ವರ ಸೇವೆಗೆ ಹೋಗ್ಲಿ ಅಥವಾ ಲೌಕಿಕ ಕಾರ್ಯಕ್ರಮಕ್ಕೆ ಹೋಗ್ಲಿ, ಸ್ಟೇಜಿಗೆ ಹೋಗೋದೇ ಇಲ್ಲ ನಾನು. ಅಲ್ಲಿ ಏನ್ ಅವಶ್ಯಕತೆ ಇದೆ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ನಂದು ಏನ್ ಡ್ಯೂಟಿ ಇದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಜನ ಏನಾದ್ರೂ ಹೇಳಿ ಅದು ನನಗೆ ಬೇಕಾಗಿಲ್ಲ. ನನ್ನ ಮನಸ್ಸಿಗೆ ತೃಪ್ತಿ ಏನು ಬೇಕು ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಗೆ ಹೆಸರು ಕೀರ್ತಿ ಅವಶ್ಯಕತೆ ಇಲ್ಲ. ನಮಗೆ ಬೇಕೇನು? ಆಶೀರ್ವಾದ, ಪ್ರೀತಿ, ಆಶೀರ್ವಾದದ ಸುಖ ಪಡ್ಕೊಂಡವರಿಗೆ ಆ ಸ್ಥೂಲ ಹೇಳೋದು ಒಂದು ನಾಟಕ ಅಂತ ಅನ್ಸತ್ತೆ ಆದ್ಮೇಲೆ. ಇವತ್ತು ನೀವು ಮನುಷ್ಯಾತ್ಮರ ಬಾಯಿಂದ ಬರ್ತದಲ್ಲ, 100% ಬರ್ಕೊಡ್ತೀನಿ ಆದ್ಮೇಲೆ, ಅದೆಲ್ಲ ನಾಟಕದ ಮಾತುಗಳು, ಸುಮ್ಮನೆ ಕೃತಕವಾದಂತ ಮಾತುಗಳು. ಅವ್ರ ಕೆಲಸ ಆಗೋದಕ್ಕೋಸ್ಕರ ಅವ್ರು ಮಾತಾಡ್ತಿರೋ ಹೊರತು ನಿಜವಾಗಿ ಹೃದಯದಿಂದ ಬರುವಂತ ಮಾತು ಇಲ್ಲ. ಅಲ್ಲವೇ ಅಲ್ಲ. ಅದಕ್ಕಾಗಿ ಆ ನಾಟಕದ ಮಾತುಗಳಿಗೆ ನಾವೇನಾಗಬಾರ್ದು? ಮರಳಾಗಬಾರ್ದು. ಭಾವಿತರು ಆಗ್ಬಾರ್ದು. ಅದೇ ನಾಟಕದ ರೂಪದಲ್ಲಿ ಭಗವಂತನ ಎದುರುಗಡೆ ನಾವೇನ್ ಮಾಡ್ತೀವಿ? ಬಾಬನ ಎದುರುಗಡೆ ಹೋಗ್ಬಿಟ್ಟು, ಭಗವಂತ ನೀನು ಜ್ಞಾನ ಸಾಗರ, ಪ್ರೀತಿಯ ಸಾಗರ, ಸುಖದ ಸಾಗರ, ಶಕ್ತಿಯ ಸಾಗರ. ಇದು ನಾಟಕನ ವಾಸ್ತವಿತೇನು? ನಾಟಕ. ಸತ್ಯ ಯಾವುದು? ತಂದೆ. ಬಾಬಾ ನೀ ನನ್ನ ಫ್ರೆಂಡು, ಬಾಬಾ ಬಾ ನಾನು ನೀನು ಸೇರ್ಬಿಟ್ಟು ಜಗಳ ಮಾಡೋಣ, ಇದ್ಯಾವುದು? ಇದು ಸತ್ಯ. ಸತ್ಯ ಇದು. ಬಾಬನ ಹತ್ರ ಏನ್ ಮಾಡ್ಬೇಕು? ಜಗಳ. ಜಗಳ ಮಾಡ್ಬೇಕು. ಯಾವಾಗ್ಲೂ ಜಗಳ ಮಾಡ್ತಾ ಇರ್ಬೇಡಿ, ಸರಿನಾ? ಕೈಲಿ ಹಿಡ್ಕೊಂಡ್ಬಿಟ್ಟು ಅದು ನ್ಯಾಚುರಲ್ ಆಗಿರ್ಬೇಕು, ಅದು ನೈಸರ್ಗಿಕವಾಗಿ, ಕೃತಕದ ರೂಪದಲ್ಲಿ ಏನಾಗ್ಬಾರ್ದು, ಇರಬಾರ್ದು. ಅವಾಗ ಮಕ್ಕಳು ಮೀರಾ ಬಾಬಾ ಅಂದಾಗ ಬಾಪ್ ದಾದನು ಕೂಡ ಏನ್ ಹೇಳ್ತಿದಾರಂತೆ? ಬಾಪ್ ದಾದಾ ಕೆ ದಿಲ್ ಸೆ ಭಿ ಯಹಿ ಗೀತ್ ಬಜ್ತಾ, ಮೇರೆ ಬಚ್ಚೆ ಲಾಡ್ಲೆ ಬಚ್ಚೆ, ಬಾಪ್ ದಾದಾ ಕೆ ಭಿ ಸಿರ್ತಾಜ್ ಬಚ್ಚೆ. ನನ್ನ ಮಕ್ಕಳೇ, ಮಧುರ ಮಕ್ಕಳೇ, ನನ್ನ ತಲೆಯ ಮೇಲೆ ಕಿರೀಟದಂತೆ ಕೂತ್ಕೊಳ್ಳುವಂತ ಮಕ್ಕಳು ಅಲ್ವಾ? ಈಗ ಬಾಬಾ ಏನ್ ಹೇಳ್ತಾರೆ? ಮಕ್ಕಳೇ, ನೀವು ನನ್ನ ಹೃದಯದ ಮೇಲೆ ಕೂತ್ಕೊಳ್ಳೋದು ಬೇಡ. ಎಲ್ಲಿ ಕೂತ್ಕೊಳ್ಬೇಕಂತೆ? ಕಿರೀಟದ ಮೇಲೆ. ತಲೆ ಮೇಲೆ ಕೂತ್ಕೊಳ್ಬೇಕು ಅಂತ ಹೇಳ್ತಾರೆ. ಕೆಲವೊಂದ್ಸಲ ಏನ್ ಮಾಡ್ತಾರೆ ಗೊತ್ತಾ? ಕೆಲವೊಬ್ಬರನ್ನ ತಂದೆ ತಾಯಿಗಳನ್ನ ಮಕ್ಳು ಹೇಳ್ತಾರೆ, ನೀನ್ ಅವ್ನು ಹೇಳಿದ್ದೆ ಮಾತು ಕೇಳ್ತೀಯ, ಅವನನ್ನ ತಲೆ ಮೇಲೆ ಕೂರಿಸ್ಬಿಟ್ಟಿದ್ಯಾ, ನೀನೇ ತಪ್ಪು ಮಾಡಿದ್ದು ಅಂತ ಹೇಳ್ತಾರೆ ಅಪ್ಪ ಅಮ್ಮ. ಹೌದು ಅಲ್ವೋ? ಸೇವಾ ಕೇಂದ್ರದಲ್ಲೂ ಕೂಡ ಹಂಗೆ ಹೇಳ್ತಾರೆ. ಏನಂತ? ಅಕ್ಕೋರೆ, ನೀವು ಅವ್ರಿಗೆ ತುಂಬಾ ಗೌರವವನ್ನು ಕೊಡ್ತೀರ, ತಲೆ ಮೇಲೆ ಕುಳಿಸ್ಕೊಂಡ್ಬಿಟ್ಟಿದ್ರೆ, ಅದಕ್ಕಾಗಿ ಅವ್ರೇನ್ ಮಾಡ್ತಾರೆ? ನಿಮ್ಮ ಮಾತನ್ನ ಕೇಳೋದ ಇಲ್ಲ, ನಮ್ಮನ್ನ ಮಾತಾಡ್ಸೋದಿಲ್ಲ. ಅವ್ರನ್ನ ತಲೆ ಮೇಲೆ ಕೂರಿಸ್ಬಿಟ್ಟಿದ್ದೀರಿ, ಅವ್ರು ಹೇಳಿದಂಗೆ ಕೇಳ್ತೀರಾ? ಅವ್ರನ್ನ ಯಾಕೆ ತಲೆ ಮೇಲೆ ಇಲ್ಲಿ ಕುಳಿಸಿದಾರ ಅಂತಂದ್ರೆ ಅವ್ರಷ್ಟು ಸೇವೆ ಮಾಡ್ತಾರೆ, ಅಷ್ಟು ಸಮರ್ಪಣೆ ಮಾಡ್ತಾರೆ, ಹೇಳಿದಾಗ ಮಾತು ಕೇಳ್ತಾರೆ. ಅದಕ್ಕಾಗಿ ಅವ್ರನ್ನ ಏನ್ ಮಾಡ್ತಾರೆ? ತಲೆ ಮೇಲೆ ಇಟ್ಕೊಂಡಿದ್ದಿರ್ತದೆ. ಸುಮ್ನೆ ಯಾರು ತಲೆ ಮೇಲೆ ಇಟ್ಕೊಳ್ಳೋದಿಲ್ವಲ್ಲ. ಓಕೆ. ಈಗ ನೋಡಿ, ಯಾವ ಮಗು ನಿಮ್ಮ ಮಾತನ್ನ ಕೇಳ್ತಾರೆ ಅವ್ರನ್ನ ತಾನೇ ನೀವು ಹೃದಯದಲ್ಲಿ ಇಟ್ಕೊಳ್ತೀರಿ. ಅದು ಕುತ್ಕೊಂಡಾಗ ಬರೀ ನಿಮ್ಗೆ ಏಟ್ ಕೊಡ್ತಾರೆ, ಕೈಕಾಲು ಹೊಡ್ಕೊಳತ್ತೆ ಅಂತ ಏನ್ ಮಾಡ್ತೀರಿ? ಕೆಳಗಡೆ ಬಿಟ್ಬಿಡ್ತೀರಿ ತಾನೆ. ಅದಕ್ಕಾಗಿ ಪ್ರತಿಯೊಂದು ಕರ್ಮದಲ್ಲಿ ಭಗವಂತನ ಪ್ರೀತಿ ಜೊತೆ ಸಹಯೋಗ, ಸ್ನೇಹ, ವಿಜಯ, ಸಫಲತೆ ಅದು ಅನುಭವ ಆಗ್ತಾ ಇದ್ರೆ ನೀವೇನಾಗಿದ್ದೀರಿ? ಲವಲೀನ. ಲವಲೀನ ಮಕ್ಕಳಾಗಿದ್ರಿ, ಭಗವಂತನ ಪ್ರೀತಿಯ ಮಕ್ಕಳಾಗಿದ್ದೀರಿ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಯಾವಾಗ್ಲೂ ಬಾಬನ ಎದುರುಗಡೆ ಹೋದಾಗ, ಬಾಬಾ ಇವಾಗ ಟೈಮ್ ಇದೆ, ಏನ್ ಮಾಡು, ಉಪಯೋಗ ಮಾಡು ಅಂತ ಹೇಳ್ಬಿಟ್ಟು ಏನ್ ಮಾಡ್ಬೇಕು? ಹೇಳ್ಬೇಕು. ಇಲ್ಲ ಅಂತ ನಾವೇನ್ ಮಾಡ್ತೀವಿ? ಕೆಲವೊಂದ್ಸಲ ಹೋದಾಗ ಇವತ್ತು ತಿಂಡಿ ಏನ್ ಮಾಡಿದಿರಿ, ಊಟ ಏನ್ ಮಾಡಿದೆ ಅಂತ ಕೇಳ್ಕೊಂಡು ತಿನ್ಕೊಂಡು ಬಾದ್ಲಿಬಾರ್ದು. ಹಂಗಲ್ಲ. ಏನ್ ಮಾಡ್ಬೇಕು, ಏನ್ ಸೇವೆ ಇದೆ ಅಂತ ಏನ್ ಮಾಡ್ಬೇಕಾಗತ್ತೆ? ನಾವು ಹೇಳ್ಬೇಕಾಗತ್ತೆ.
ನಾವು ಕೂಡ ಕೆಲವೊಂದ್ಸಲ ಸೇವಾ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಏನು ಕೇಳೋದೇ ಇಲ್ಲ, ಏನ್ ಸೇವೆ ಅಂತ ಬಿಟ್ಟು ಕೇಳೋದೇ ಇಲ್ಲ. ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಟಕ 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 ಮಾಡ್ತಾ ಇರ್ತೀವಿ. ಓಕೆನಾ? ಮಾಡಾದ್ಮೇಲೆ ಅವರೇ ಹೇಳ್ತಾರೆ, ಅಣ್ಣವ್ರು ಇದನ್ ತಿನ್ನಿ ಅದನ್ ತಿಂದ್ರ ಏನ್ ಮಾಡ್ತಾರೆ ಅವರೇ ಕೇಳ್ತಾ ಇರ್ತಾರೆ. ಆ ಸ್ನೇಹ ಸಂಬಂಧನ ಆಗಿ ಇರ್ತದೆ, ಪ್ರೀತಿಯಿಂದನೂ ಕೂಡ ಇರ್ತಾರೆ. ಅಷ್ಟೊಂದು ಸ್ನೇಹದ ರೂಪದಲ್ಲಿ ಮಾತಾಡ್ತಾರೆ ಅವ್ರು ನಮ್ಮ ಜೊತೆಗೆ. ಅಂದ್ರೆ ಅದನ್ನ ನಾವು ಮಾಡ್ಬೇಕು ಅಂತಂದ್ರೆ ಆ ಸೇವೆ ಸಮಯದಲ್ಲಿ ಅವ್ರು ಹೇಳಿದಿದ್ರು ನಾವು ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಮಾಡ್ತಾ ಇರ್ಬೇಕು. ನಮ್ಮ ಮನೆ, ನಮ್ಮ ಬಾಬನ ಮನೆ ಅಂತ ನಾವೇನ್ ಮಾಡ್ಬೇಕು, ಜವಾಬ್ದಾರಿಯನ್ನ ಯಾರು ತೆಗೆದುಕೊಳ್ತಾರೋ ಅವರ ಬಗ್ಗೆ ಬಾಬಾ ಯಾವಾಗ್ಲೂ ಕೂಡ ಏನ್ ಮಾಡ್ತಾರೆ, ತುಂಬಾ 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 ಪ್ರೀತಿಯನ್ನ ಮಾಡ್ತಾರೆ. ಅವ್ರು ಯಾವಾಗ್ಲೂ ಭಗವಂತನ ಪ್ರೀತಿಯಲ್ಲಿ ಮುಳುಗಿರ್ತಾರೆ. ಯಾಕಂತಂದ್ರೆ ಅವರ ಯಾವುದೇ ಕಾರ್ಯವನ್ನ ಆ ಮಕ್ಕಳು ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಅವರೆಲ್ಲ ಈಶ್ವರೀಯ ಕಾರ್ಯ, ಲೌಕಿಕ ಕಾರ್ಯ ಯಾರು ಮಾಡ್ತಿರ್ತಾರಂತೆ, ಬಾಬಾ ಬಾಬಾನೇ ಮಾಡ್ತಾ ಇರ್ತಾರೆ. ಅವ್ರ ಕೆಲಸ ಏನು, ಊಟ ಮಾಡ್ಬೇಕಾದ್ರೂ ಅಮ್ಮನ ಪ್ರೀತಿ ಅನುಭವ ಮಾಡೋದು, ಸ್ನಾನ ಮಾಡಿಸ್ಬೇಕಾದ್ರೂ ಅಮ್ಮನ ಪ್ರೀತಿ ಅನುಭವ ಮಾಡೋದು, ಅಮ್ಮ ಏನು ಓಡ್ ಹಚ್ಚಬೇಕಾದ್ರೂ ಅಮ್ಮನ ಪ್ರೀತಿ ಅನುಭವ. ಪ್ರತಿಯೊಂದು ಕಡೆನೂ ಕೂಡ ಅಮ್ಮನಿಂದ ಏನು ಸಿಗ್ತಾ ಇದೆ, ಏನ್ ಮಾಡೋದು, ಪ್ರೀತಿ ಅನುಭವ. ಇವತ್ತು ಬ್ರಹ್ಮ ಭೋಜನ ಯಾರು ಕೊಟ್ಟಿದ್ದಾರೆ, ಬಾಬಾ. ಬಟ್ಟೆ ಯಾರು ಕೊಟ್ಟಿದ್ದಾರೆ, ಬಾಬಾ. ಈಶ್ವರಿ ಸೇವೆಗೆ ಅವಕಾಶ ಯಾರು ಕೊಟ್ಟಿದ್ದಾರೆ, ಬಾಬಾ. ಪ್ರತಿಯೊಂದು ಕೂಡ ನನಗೆ ಯಾರು ಕೊಟ್ಟಿದ್ದಾರೆ, ಬಾಬಾ ಆ ನಿಮಿತ್ತ ಎದುರುಗಡೆ ಯಾರೇ ಆದ್ರೂ ಕೂಡ ಅದ್ರ ಹಿಂದೆಗಡೆಗೆ ಬಾಬನ ಫೀಲಿಂಗ್ ನಮ್ಗೆ ಏನಾಗ್ಬೇಕು, ಇಲ್ಲಿ ಅನುಭವ ಆಗ್ಬೇಕು. ಅವರಿಗೆ ಬಾಬಾ ಏನ್ ಹೇಳ್ತಾರೆ, ಲವ್ಲಿನ ಲವ್ ಮೇ ಲೀನ್ ಹೋನೆ ವಾಲೆ ಬಚ್ಚೆ. ಆತ್ಮೀಯರಿಗೆ ಗೊತ್ತಿರ್ಲಿ, ಭಗವಂತನ ಪ್ರೀತಿಯ ಲವಲ್ಲಿ ಲೀನ್ ಆಗುವುದು ಕೇವಲ ಒಂದು ಜನ್ಮಕ್ಕೋಸ್ಕರ ಮಾತ್ರ ಅಲ್ವಾ. ಬೇರೆ 84 ಜನ್ಮದಲ್ಲಿ ಶರೀರದ ಅಪ್ಪ ಅಮ್ಮ ಪತ್ನಿ ಮಕ್ಕಳು ಮೊಮ್ಮಕ್ಕಳು ಹಣ ಅಂತಸ್ತು ಅಧಿಕಾರ ಬಂಗಾರ ಇದೆಲ್ಲದಲ್ಲೂ ಕೂಡ ಲೀನ್ ಆಗ್ಲಿಕ್ಕೆ ನಮ್ಗೆ ಏನಿದೆ, 84 ಜನ್ಮ ಅವಕಾಶ ಇದೆ. ಆದ್ರೆ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಲಿಕ್ಕೆ ನಮ್ಗೆ ಅವಕಾಶ ಇರೋದು ಇವಾಗ ಮಾತ್ರ. ಆ ಈಗ ಮಾತ್ರ. ಈ ಸಂಗಮ ಯುಗದಲ್ಲಿ ಒಂದು ಜನ್ಮದಲ್ಲಿ ಇನ್ನು ಸ್ವಲ್ಪ ಸಮಯ ಮಾತ್ರ ಇದೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು ಇವಾಗ, ಆ ಪ್ರೀತಿಯ ಕಡೆಗೆ ನಾವು ಗಮನ ಎಷ್ಟು ಲೀನವಾಗಿರ್ತೀವೋ ಅಷ್ಟು ಒಂದು ಸೀಕ್ರೆಟ್ ತಿಳ್ಕೊಳ್ಳಿ. ಇವತ್ತು ನೀವು ಎಷ್ಟು ಪರಮಾತ್ಮನ ಪ್ರೀತಿ ಲೀನವಾಗಿರ್ತೀರೋ ನಿಮ್ಗೆ 84 ಜನ್ಮನೂ ಕೂಡ ಶಾರೀರಿಕವಾಗಿ ಒಳ್ಳೆ ಅಪ್ಪ ಅಮ್ಮನೇ ಸಿಗ್ತಾರೆ. ನಿಮ್ಮ ಸಹೋದರ ಸಹೋದರಿಯರು ಕೂಡ ಒಳ್ಳೆಯವರೇ ಸಿಗ್ತಾರೆ. ನೀವು ಇವತ್ತು ಈ ಒಂದು ಈಶ್ವರನಿಂದ ಇಷ್ಟು ಪ್ರೀತಿಯನ್ನು ತಗೊಂಡಿರ್ತಾರೋ ಅಷ್ಟೇ ಪ್ರೀತಿಯನ್ನು ಎಲ್ಲ ಜನರು ನಿಮ್ಗೆ ಈಶ್ವರಿ ಪರಿವಾರದವರಿರ್ಲಿ ಲೌಕಿಕ ಪರಿವಾರದವರಿರ್ಲಿ ನಿಮ್ಗೆ ಒಳ್ಳೆಯವ್ರು ಸಿಗ್ತಾರೆ. ಒಳ್ಳೆಯವ್ರು ಸಿಕ್ಕಿಲ್ಲ ಅಂತಂದ್ರೆ ನೀವು ನಿಮ್ಮ ಅಪ್ಪನ ಜೊತೆಗೆ ಸಂಬಂಧ ಚೆನ್ನಾಗಿ ಮಾಡಿಲ್ಲ, ಇಟ್ಕೊಂಡಿಲ್ಲ ಅಂತ ಅರ್ಥ ಅಲ್ವಾ. ಅಂದ್ರೆ ಯಾರ ಜೊತೆ ಚೆನ್ನಾಗಿ ಇಟ್ಕೊಂಡಿರ್ಬೇಕು ನೀವು, ಭಗವಂತನ ಜೊತೆ. ಅಪ್ಪನ ಜೊತೆಗೆ ಇಟ್ಟಾಗ ಅಪ್ಪ ನಿಮ್ಮ ಮೂಲಕ ಅವ್ರಿಗೆ ಎಲ್ಲ ಆಸ್ತಿ ಒಳ್ಳೆ ಆಸ್ತಿ ಕೊಟ್ಟಾಗ ಅವ್ರ 84 ಜನ್ಮ ನಿಮ್ಗೆ ಏನು ಕೊಡ್ತಾ ಇರ್ತಾರೆ, ರಿಟರ್ನ್ ಕೊಡ್ತಾ ಇರ್ತಾರೆ. ಆ ಕಾರಣದಿಂದ ನಮ್ಮ ಜೊತೆಲಿರುವಂತ ಯಾವುದೇ ಆತ್ಮಗಳಿರ್ಲಿ ನಮ್ಗೇನು ಕೊಡ್ತಾ ಇರ್ತಾರೆ, ಪ್ರೀತಿ ಸ್ನೇಹ ನನ್ನತನ ಸಂಬಂಧ ಕೊಡ್ತಾ ಇರ್ತಾರೆ. ಓಕೆ, ಓಂ ಶಾಂತಿ. ಓಂ ಶಾಂತಿ.